हरः ॐ तत्सत्परब्रह्मणे नमः। श्रीगणपते शारदा श्रीगुरुभ्यो नमः। श्रीसद्गुरु शुद्धलिङ्गयतिवरेण्यं भासुरयोगिकुलतिलकनं पाशाष्टकदिं कुदिवनररुद्धरिपयनं सुसुतिहमानसदिं भजिपेना भजिपेना भजिपेना। जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त अवधूत। ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಹೊರಕಮರಿ ಮಠದಲ್ಲಿ ಮಂಗಲಮಯ ಇರತಕ್ಕಂಥ ಶ್ರಾವಣ ಮಾಸದ ಪ್ರಾರಂಭದಿಂದಲೂ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರು ಅಂತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸುತ್ತಿರುವ ಹಾಗೂ ಈ ಶ್ರಾವಣ ಮುಗಿಸ್ಕೊಂಡು ಭಾದ್ರಪದ ಮಾಸದಲ್ಲೂ ಕೂಡ ಶ್ರವಣದಲ್ಲಿ ಆಗಮಿಸ್ತಕ್ಕಂಥ ಸರ್ವ ಸಪ್ತಕರ ಸದ್ವದಯಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ಎಲ್ಲರೂ ಇಲ್ಲೇ ಪರ್ಯಂತರವಾಗಿ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಬಂದಿದ್ದೀರಿ. ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡುವುದು, ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡುವುದು, ಮನನ ಮಾಡಿದ ವಿಷಯವನ್ನು ನಿಧ್ಯಾಸನ ಮಾಡೋದು ಮಾಡ್ತಾ ಎಲ್ಲರೂ ಆನಂದವಾಗಿ ಒಂದು ಮಾಸವನ್ನು ಅದು ಹೇಗೆ ಕಳೀತು ಅಂತಕ್ಕಂಥದ್ದು ಗುರುತಾಗದೆ ಇದರಲ್ಲಿ ಪ್ರವೇಶ ಮಾಡಿದ್ರಿ. ಇದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಅದೆಲ್ಲರಿಗೂ ಸಾಧ್ಯ ಹೋಗಲ್ಲ ರೀ. ಎಷ್ಟು ಮಂದಿ ನಾವು ಇಲ್ಲಿ ಮುಂದೆ ಕೂತ್ಕೊಂಡು ಶ್ರವಣ ಮಾಡ್ತಾ ಇರಲಿಲ್ಲ, ಎಲ್ಲರೂ ಕೂಡ ಇಲ್ಲಿ ಕುಳಿತಿರ್ತಕ್ಕಂಥ ಸಮಯದಲ್ಲಿ ಎಲ್ಲರೂ ಯೋಗಿಗಳಿದ್ದ ಹಾಗೆ. ಅದರಂತೆ ನಮ್ಮ ತಾಯಂದಿರು ಕೂಡ ಎಲ್ಲ ಗದ್ದಲವನ್ನು ಭಾಳಷ್ಟು ಇರ್ತವೆ ಸುತ್ತೆಲ್ಲ. ಅದು ಹೇಳಿಕ್ಕೆ ಹೋದ್ರೆ ಅವ್ರದ್ದು ಒಂದು ಪುರಾಣ ಆಗ್ತದೆ. ಅಷ್ಟು ತ್ರಾಸವನ್ನೆಲ್ಲ ಬಿಟ್ಕೊಟ್ಟು ಎದ್ದು ಬಂದು ಸದ್ಗುರುವರ ಚರಿತ್ರೆಯನ್ನು ಕೇಳ್ತಕ್ಕಂಥ ಲಕ್ಷ ಒಂದೇ ಕಡೆ ಉಳಿಸ್ಕೊಂಡು ಕೇಳ್ತಕ್ಕಂಥ ತಾಯಂದಿರು ಕೂಡ ಅವರು ಕೂಡ ಯೋಗಿನೇ ಇರುತ್ತೆ ಹಾಗೆ. ಇವರೆಲ್ಲ ನೀವೆಲ್ಲ ಯೋಗಿಗಳು, ಅವರೆಲ್ಲರೂ ಯೋಗಿನೇರು. ಇದಕ್ಕೆ ಪ್ರಪಂಚ ಪರಮಾರ್ಥವೆರಡನ್ನೂ ಕೂಡಿ ನಡೆಸುವ ಪದ್ಧತಿ ಅಂತ ಹೇಳ್ತಾರೆ. ಇದು ಪದ್ಧತಿ ಅಂತ ಎರಡನ್ನೂ ಕೂಡ್ಕೊಂಡು ಏನು ನಡೆಸ್ತಾ ಇರಲ್ಲ, ಇದು ವಿಶೇಷ ಇರ್ತದೆ. ಅದನ್ನು ನಡೆಸಲಿ ಅನ್ನೋ ಉದ್ದೇಶ ಇಟ್ಕೊಂಡ್ರೆ
ಯುಗಾದಿಯ ಶುಭ ಸಮಯದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಕ್ಷೇತ್ರದಲ್ಲಿ ಬೇವು ಮತ್ತು ಬೆಲ್ಲನ ಕಚ್ಚುವ ಒಂದು ರೂಢಿ ನಿರ್ಮಿಸಿದ್ದಾರೆ. ಪ್ರಪಂಚ ಅಂತಕ್ಕಂಥ ಯಾವ ಕಹಿಯಾದ ಅದು ರಸ, ಪರಮಾರ್ಥವೆಂಬ ಸಿಹಿಯಾದ ಬೆಲ್ಲ ಎರಡೂ ಕೂಡಿರಬೇಕು. ಇದು ಇನ್ನೂ ಕೂಡ ಕವಿಗಳು ಹೇಳುವಾಗ ಯುಗಾದಿ ಪ್ರಯುಕ್ತ ಅದಕ್ಕೆ ಇನ್ನೊಂದು ವಿಷಯ ಕೂಡ ಬರ್ತದೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಹಳೆ ಬೇರು ಗಿಡಕ್ಕೆ ಮುಂದೆ ಹೊಸ ಚಿಗುರು ಇರಬೇಕು, ಕೂಡಿರಲು ಮರ ಸೊಬಗು ಅಂತ. ಭಾಳ ಚೆನ್ನಾಗಿ ಬೆಳೀತಕ್ಕಂಥದ್ದು, ಸುಂದರ ಬೆಳೀತಕ್ಕಂಥದ್ದು. ಹೀಗೆ ಇಲ್ಲಿ ಕೂಡ ಪ್ರತಿನಿತ್ಯದಲ್ಲಿ ಅಧ್ಯಾತ್ಮನ ಶ್ರವಣ ಮಾಡ್ತಾ 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 ಹಿಂದಿನ ದಿನದ ವಿಷಯವನ್ನು ಯಾವ ಶ್ರವಣ ಮಾಡ್ತೀವಿ ಅದಕ್ಕೂ ಇವತ್ತು ಮಾಡ್ತಕ್ಕಂಥದ್ದಕ್ಕೂ ಸಂಬಂಧವನ್ನು ಕಲ್ಪಿಸ್ಕೊಂಡು ಅಧ್ಯಾತ್ಮದಲ್ಲಿ ಸಾಗ್ತಕ್ಕಂಥ ನೀವೆಲ್ಲರೂ ಕೂಡ ನಿಜವಾಗಿ ಧನ್ಯರು. ಎಲ್ಲರೂ ಕೂಡ ಸದ್ಗಳು ಸಂಪೂರ್ಣ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಶುದ್ರವರ ಚರಿತ್ರೆ ವಿಷಯದಲ್ಲಿ ಪ್ರವೇಶ ಮಾಡೋಣ. ಎಲ್ಲರೂ ಕೂಡ ಒಳ್ಳೆಯದು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗ ಅಂತ ಪ್ರಮಾಣ ಹೇಳ್ತದೆ. ಮನ ಏವ ಮನುಷ್ಯಾಣ, ಮನಸ್ಸು ಒಂದೇ ಮನುಷ್ಯಾಣಂ ಅಂದರೆ ಮನುಷ್ಯರಿಗೆ ಮನಸ್ಸು ಒಂದೇ. ಏನು ಮಾಡ್ತದೆ? ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗ. ಮನಸ್ಸು ಎಲ್ಲರಿಗೂ ಅನೇಕ ಜನರಿಲ್ಲ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಮನಸ್ಸು ಇರ್ತದೆ. ಎಲ್ಲರಿಗೂ ಒಂದೊಂದು ದೇಹಕ್ಕೆ ಒಂದೊಂದು ಮನಸ್ಸು ಇದ್ದೇ ಇರ್ತದೆ, ಬುದ್ಧಿ ಇರ್ತದೆ, ಚಿತ್ತ ಇರ್ತದೆ, ಅಹಂಕಾರ ಇರ್ತದೆ, ಎಲ್ಲ ಬೇರೆ ಬೇರೆ ಇರ್ತದೆ. ಅವ್ರವ್ರದ್ದು ಪಾಲಿಗೆ ಅವ್ರಿಗೆ ಬೇರೆ ಇರ್ತದೆ. ಆದರೆ ಎಲ್ಲ ಕೂಡ ಮನಸ್ಸು ಬುದ್ಧಿ ಚಿತ್ತ ಅಂತ ಇರ್ತದೆ, ಮತ್ತೇನು ಬೇರೆ ಇರೋದಿಲ್ಲ. ಅವರವರಿಗೆ ಇರ್ತಕ್ಕಂಥ ಏನು ಮನಸ್ಸು ಇರ್ತದೆ ಆ ಮನಸ್ಸು ಒಂದೇ. ಏನು ಮಾಡ್ತದೆ ಅಂದ್ರೆ ಮನ ಏವ ಮನುಷ್ಯಾಣ, ಮನ ಒಂದೇ ಮನುಷ್ಯರಿಗೆ ಅದೇನು ಮಾಡ್ತದೆ? ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷ. ಆ ಮನಸ್ಸು ಅವರು ವಿಪರೀತ ದಾರಿಯಲ್ಲಿ ನಡೆಸಿ ಬಂಧನಕ್ಕೂ ಕಾರಣ ಆಗ್ತದೆ, ಸರಿಯಾದ ದಾರಿಯಲ್ಲಿ ನಡೆಸಿ ಮೋಕ್ಷಕ್ಕೂ ಕಾರಣ ಆಗ್ತದೆ. ಈಗ ಕಿಲಿಕೆ ಇರ್ತಾವೆ ನೋಡ್ರಿ, ಕಿಲಿಕೆನ ಹೀಗೆ ತಿರುರಿ ಏನಾಗ್ತದೆ? ಹೀಗೆ ತಿರುರಿ ಅಂದ್ರೆ ಒಂದೇ ಕಿಲಿಕೈ ಒಂದು ಕಡೆ ತಿರುಗಿದ್ರೆ ಅಂತಂದರೆ ಬಂಧನ ಆಗ್ತದೆ, ಇದೊಂದು ಕಡೆ ತಿರುಗಿದ್ರೆ ಬಂಧನ ನಿವೃತ್ತಿ ಆಗ್ತದೆ. ಅದಕ್ಕಾಗಿ ಆ ಮನಸ್ಸನ್ನು ಯಾರು ಸದ್ಗುಣವರ ಪಾದಕಮಲಲ್ಲಿ ಅರ್ಪಿಸ್ತಾರೆ, ಅದಕ್ಕೆ ದೀಕ್ಷೆ ಆಗ್ತಕ್ಕಂಥ ಸಮಯದಲ್ಲಿ ಸದ್ಗುಣವರ ಸನ್ನಿಧಿಯಲ್ಲಿ ತೆರಳಿ ಅವ್ರ ದೀಕ್ಷೆಯನ್ನು ಪಡ್ತಕ್ಕಂಥ ಸಮಯದಲ್ಲಿ ಏನಂತಂದ್ರೆ ತನು ಮನ ಧನಗಳನ್ನು ಸದ್ಗುಣ ಪಾದಗಳಲ್ಲಿ ಅರ್ಪಿಸಬೇಕು ಅಂತ. ತನು ಅಂದರೆ ಈ ಶರೀರ, ಈ ಶರೀರವನ್ನು ಗುರುಗಳಿಗೆ ಅರ್ಪಿಸಬೇಕಂತ. ಅಂದರೆ ಇದು ನನ್ನದಲ್ಲ ಸದ್ಗುಣತ, ಇದು ತಮ್ಮದೇ ಅದ, ಎಲ್ಲ ತಮ್ಮದದ, ನನ್ನ ಅಂತಕ್ಕಂಥದ್ದು ಏನೂ ಇಲ್ಲ, ತಮ್ಮದೇ ಅದ ತನು. ಆಮೇಲೆ ಇದು ಈ ದೇಹದಲ್ಲ ಇದನ್ನ ಎಲ್ಲಿ ಬೇಕಾದಲ್ಲಿ ಕರ್ಕೊಂಡು ಓಡಾಡಿಸ್ತಕ್ಕಂಥದ್ದು. ಹಿಮಾಲಯ ಪರ್ವತವನ್ನು ಅದ್ರ ಮೇಲ್ಭಾಗ ತುದಿಯಲ್ಲಿ ಹತ್ತಿಸ್ಬೋದು, ಪಾತಾಳ ಸಮುದ್ರದ ಆಳಕ್ಕೂ ಕೂಡ ಕಟ್ಕೊಂಡು ಹೋಗ್ತಾರೆ ನೋಡು, ಆಮ್ಲಜನ ಕಟ್ಕೊಂಡು ಹೋಗ್ತಾರೆ, ಅಲ್ಲಿ ಒಯ್ಬೋದು. ಕೆಟ್ಟದ್ದು ಮಾಡಿ ನರಕಕ್ಕೆ ಹೋಗ್ಬೋದು, ಒಳ್ಳೆಯದು ಮಾಡಿ ಸ್ವರ್ಗಕ್ಕೆ ಹೋಗ್ಬೋದು. ಮನಸ್ಸು ಒಂದೇ, ಮನಸ್ಸು ಒಂದೇ. ಅದು ನಾವು ಅದರ ಬೆನ್ನ ಹೋದ್ರೆ ಹಾನಿ ಆಗ್ತದೆ. ಅದು ನಾವು ಹೇಳಿದಂತೆ ಕೇಳಬೇಕು. ಅದಕ್ಕೆ ಅದನ್ನು ನಾವು ಹೇಳಿದಂತೆ ಅದು ಕೇಳಬೇಕಂದ್ರೆ ಗುರುಗಳ ಸನ್ನಿಧಿಗೆ ಹೋಗ್ಬೇಕು, ಗುರುಗಳ ಸನ್ನಿಧಿಗೆ ಹೋಗ್ಬೇಕು. ಯಾರೋ ಒಂದು ಸಲ ಸ್ವಾಮಿಗಳೊಬ್ಬರು ಪ್ರವಚನದಾಗ ಒಂದು ದೃಷ್ಟಾಂತ ಕೊಟ್ಟಿದ್ರು. ಈ ಮಾಯೆ ಬಗ್ಗೆ ಮನಸ್ಸು ಚಿತ್ತ ಬುದ್ಧಿ ಎಲ್ಲ ಬಂದವರೊಳಗೆ ಅವಿದ್ಯೆ ಎಲ್ಲ ಬರ್ತವೆ. ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಭಿನವೇಶ ಅಂತ ಬರ್ತಿತ್ತು ಪಂಚಕಲಶಗಳು ಎಲ್ಲ ಮಾಯಾವಸ್ಥೆ ಅದೆಲ್ಲ ಅಷ್ಟು ಕೂಡಿ. ಒಬ್ಬರು ಒಂದು ನಾಯಿ ಸಾಕಿರ್ತಾರೆ, ಈ ಪೇಟೆಯಲ್ಲಿ ಸಾಕಿರ್ತಾರೆ, ಪೇಟೆಗಳಲ್ಲಿ ಸಾಕಿರ್ತಾರೆ, ಶಹರದಲ್ಲಿ ಒಂದು ಬೋರ್ಡ್ ಬರೆದಿರ್ತಾರೆ, ನಾಯಿಗಳು ಇರ್ತವೆ ಎಚ್ಚರಿಕೆ ಅಂತ ಬೋರ್ಡ್ ಬರೆದಿರ್ತಾರೆ. ಕೆಲವೊಬ್ಬರು ಹಳೆ ಕಾಲದ ಸಾಕಿರ್ತಾರೆ, ಸುಮ್ಮನೆ ಬೋರ್ಡ್ ಹಾಕಿರ್ತಾರೆ ಮ್ಯಾನ್ಸಲ್ಲಿ ಅಂತೇಳಿ, ಸುಮ್ಮನೆ ಅಲ್ಲಿ ಅದಕ್ಕೆ ಖರ್ಚು ಮಾಡೋದು, ಬೋರ್ಡ್ ಒಂದು ಹಾಕಿಬಿಟ್ರೆ ಮುಗಿದೋದು, ಸುಮ್ಮನೆ ಹಂಚಿ ತಾವು ಹೋಗ್ತಾರಂತ. ಹಾಗೂ ಮಾಡ್ಬೋದು ಒಬ್ಬರು. ಅದು ಇಲ್ಲಿ ಹಾಗಲ್ಲ. ಒಬ್ರು ನಿಜವಾಗಿ ನಾಯಿ ಸಾಕಿದ್ರು. ನಾಯಿ ಸಾಕಿದಾಗ ಒಬ್ಬರು ಆ ಮನೆಗೆ ಬೇರೆ ಬೇರೆದವ್ರು ಕೇಳ್ತಾರೆ. ಬೇರೆ ಬೇರೆದು ಹೋದ್ರೆ ಆ ನಾಯಿ ಅವ್ರನ್ನ ಒಳಗೆ ಕರ್ಕೊಳ್ತಾರೆ ಹೇಳಿ ನಿಲ್ಲಿಸ್ಬಿಡ್ತದೆ. ಹೆಸರು ಕಡಿಮೆ ಮಾಡಿದರೆ ಮಂದು ಕಚ್ಚೆ ಬಿಡ್ತದೆ. ಅದೊಂದು ಸೀಮೆ ಹಾಕಿರ್ತದೆ, ಇಷ್ಟು ಒಳ ಭಾಗದಲ್ಲಿ ಯಾರು ಬರ್ಕೊಡೋದು, ಬಂದರೆ ಬಿಡೋದಿಲ್ಲ ಅಂತ.
ಅವ್ರ ಮನೆಗೆ ಹೋಗ್ಬರ್ರಿ. ಯಾರು ಅವ್ರ ಮನೆಗೆ ಹೋಗ್ಬೋದು ಹೇಳ್ರಿ ನೋಡೋಣ? ಯಾರು ಅವ್ರ ಮನೆಗೆ ಸರಳವಾಗಿ ಹೋಗ್ಬೋದು? ನಾಯಿಂದ ತೊಂದರೆ ಆಗದೆ ಅವ್ರ ಮನೆಯವ್ರು ಹೋಗ್ಬೋದು. ಅವ್ರ ಒಳ್ಳೆಯ ಪ್ರೀತಿಯ ಗೆಳೆಯ ಹೋಗ್ಬೋದು. ಗೆಳೆಯ ಹೋಗ್ಬೇಕಂದ್ರೂ ಅದು ನಾಯಿ ಅಂತದ, ನಿಮಗೆ ಗೆಳೆಯರಿ ನನಗೇನು ಸಂಬಂಧ, ರಕ್ಷಣಾ ನಾನು ಕರ್ತೇವೆ. ಅವ ಗೆಳೆಯ ಶತ್ರು ಮಿತ್ರರು ನನಗೆ ಗೊತ್ತಿಲ್ಲ. ನೀವು ಅದು ಸಾಗಿರ್ತಲ್ಲ, ಅವ್ರ ಆಜ್ಞೆ ಆದ ನಂತರ ಅಷ್ಟೇ ನೀವು ವಿಚಾರ ಮಾಡೋದು. ನಾನು ತಡಿದ ನನ್ನ ಕರ್ತವ್ಯ, ಬೇಕೋ ಬೇಡೋ ಹೇಳೋದು ನಿಮ್ಮ ಕರ್ತವ್ಯ. ನಾಯಿ ಬಗಳು ನಿಲ್ಲಿಸ್ಬಿಡ್ತಾರೆ, ನೆಲ್ಲು ಯಾರು ನೀನು. ಆಗ ಅಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ತಮ್ಮ ಗೆಳೆಯನ ಕರೆದು ಹೇಳ್ತಾರೆ, ಏಯ್ ಮಿತ್ರ, ನಿನ್ನ ನಾಯಿನಪ್ಪ ನನ್ನ ಒಳಗೆ ಬರ್ಬಿಡ್ತಾ ಇಲ್ಲ, ನೀ ಬರ್ಬಿಟ್ರು ನಿನ್ನ ನಾಯಿ ಬರ್ಬಿಡ್ತಾ ಇಲ್ಲಲ್ಲ, ಸ್ವಲ್ಪ ನಾಯಿ ಹೇಳ್ಕೊಂಡು. ಅವ್ರ ಮಿತ್ರ ಹೊರಗೆ ಬರ್ತಾರೆ, ಏಯ್ ಬಾಯ್ಲೆ, ಅವ್ನು ನಮ್ಮ ಗೆಳೆಯವ, ಅವನು ಅಡ್ಡ ಮಾಡ್ತೀವಿ, ನಾಯಿ ಅಂತದ, ನಾಯಿ ಏನು ಮಾಡಲಿ? ಶತ್ರು ಇದ್ರೆ, ಮಿತ್ರ ವೇಷದ ಶತ್ರು ಇದ್ರೆ ಆಗ ನಾನು ಕರ್ತವ್ಯನ ಪಾಲಿಸ್ತಾ ಇದ್ದೀನಿ. ಆಗ ನಿಮ್ಮವ್ರ ಹತ್ರ ಕರ್ಕೊಂಡು ಯಾರು ಮಾಡ್ತಾರೆ? ನಾಯಿ ಬಿಟ್ಟು ತೋರಿಸ್ತಿರ್ತದೆ. ಆಗ ನಾಯಿ ಅವನು ಕಸ್ತದ್ರೆ ಮತ್ತೊಮ್ಮೆ ಕಚ್ಚೋದಲ್ಲ. ಅವ್ರು ಹೇಳ್ತಾರಲ್ಲ ಅಷ್ಟೇ. ನಮ್ಮಲ್ಲಿ ಇದು ನಮ್ಮ ಗೋವದಲ್ಲ ಆಕಳು ಇಲ್ಲಿ ಕಟ್ಟಿದ್ದಾರೆ. ಇವು ನಮ್ಮ ಮಡಿ ಮೇಲೆ ಏರಿ ಹೋಗ್ತಾ ಇದ್ದೀವಿ. ಹೋಗುವಾಗ ನಮ್ಮ ಜೊತೆಗೆ ಯಾರಾದರೂ ಬಂದರೆ ಇಷ್ಟು ಗಡಿಬಿಡಿ ಮಾಡ್ತಾಯಿತ್ತು, ಅದು ನೋಡ್ತಾಯಿತ್ತು. ಬರುವಾಗ ಮೇಲ್ಭಾಗ ಹೋಗಿ ಬರೋ ಪರ್ಯಂತ ಅದು ಒಮ್ಮೊಮ್ಮೆ ಕರಿತಾಯಿತ್ತು. ಆಮೇಲೆ ಹಿಂದೆ ಬಂದರೆ ಏನು ಮಾಡ್ತಾಯಿದ್ರು, ಮುಂದೆ ಹೋದ್ರೆ ಏನು ಮಾಡ್ತಾಯಿದ್ರು, ಭಾಳಷ್ಟು ಕಾಳಜಿಯಿಂದ ನೋಡ್ತಾಯಿತ್ತು. ಅದು ಇಲ್ಲ ಅವ್ರು ನಮ್ಮವ್ರದಾರೆ ಅಂತ ಹೇಳಿದ್ರು ಸ್ವಲ್ಪ ಸಮಾಧಾನ ಮಾಡೋದು, ಮತ್ತು ಅದು ಸಮಾಧಾನ ಆಗ್ತಿದ್ದಿಲ್ಲ ರೀ. ಮತ್ತು ಯಾರಿದ್ದಾರೋ ಏನೋ ಭಾಳ ಕಾಳಜಿಯಿಂದ ಇಲ್ಲಿ ಮುಂದೆ ಕಟ್ಟಿದ್ರೆ ಮೊದಲು ಮಡಿ ಏರಿ ಮೇಲ್ಭಾಗ ಬಂದು ನೋಡಿದಾಗ ಮತ್ತು ಮೇಲ್ಭಾಗ ನೋಡ್ತಿತ್ತು. ಗೋಮಾತಾ ಅಂದ್ಕೊಂಡು ಮೇಲ್ಭಾಗ ನೋಡಿ ಮತ್ತು ಅವ್ರು ಬಂದವ್ರು ನೋಡ್ತಿದ್ದು, ಇವ್ರು ಎಂಥವ್ರು ಬಂದಾರೋ, ಹೇಗದಾರೋ, ನಮ್ಮ ಅಪ್ಪ ಅವ್ರಿಗೆ ಏನಾದರೂ ಮಾಡಿದ್ರಿ ಅಂತ. ಆ ಪ್ರಾಣಿಗಳಿಗೆ ಅಷ್ಟೊಂದು ಕಾಳಜಿ ಇರ್ತದೆ. ಇನ್ನೊಂದು ಮಠದಲ್ಲಿ ಒಂದು ನಾಯಿ ಇತ್ತು ಮದರಖಂಡಿಯಲ್ಲಿ. ಹೋದಾಗ ಇನ್ನೊಬ್ರು ಯಾರೋ ಒಂದು ಗಾಡಿ ತೊಗೊಂಬಂದ್ರಿ, ಕಾರ್ ಗಾಡಿ. ಅವ್ರನ್ನ ಎಷ್ಟು ಹೇಳಿ ಕೇಳಿದ್ರಿ, ಅಪ್ಪವ್ರ ಪೂಜೆ ಆಗಿದೆ, ಒಂದು ಸ್ವಲ್ಪ ಗಾಡಿ ಒಳಗೆ ಹತ್ತಿರ ಅಪ್ಪವ್ರ ಹತ್ತಿರ ಅಂತ. ಆ ನಾಯಿದು ಹೇಗಿತ್ತು ಸ್ವಭಾವ ಅಂದ್ರೆ, ಈ ಮಠದಿಂದ ಆ ಮಠಕ್ಕೆ ಹೋದ ನಂತರ ನಾವು ಗಾಡಿ ಒಳಗಿಂದಲ್ಲಿ ವಾಹನದಿಂದ ಇಳಿತಾ ಇದ್ದೀವಿ. ಇಳಿದು ನಾವು ಇತ್ತಾಗ ಬಂದ ನಂತರ ಕಾರ್ ಗಾಡಿ ನಾವು ಇದ್ದಲ್ಲಿ ನಿಲ್ಬೇಕ್ರಿ. ಅದು ಇಳಿದ ನಂತರ ಈ ಡ್ರೈವರ್ ಗಾಡಿ ನಡೆಸ್ತಾರಲ್ಲ ಅವರು, ಅದನ್ನು ಸುತ್ತಕೊಂಡು ತೆಗೆದುಕೊಂಡ್ಬಿಡ್ತೀವ್ರು. ಅವ್ರನ್ನ ಆಗ ಬಳ್ಕೊತ ಹೋಗಿತ್ತು. ಅದು ಬಳ್ಕೊತು ನಮ್ಮ ಅಪ್ಪ ಅವ್ರ ಗಾಡಿ ಅವರೆಲ್ಲಿ ಇಳಿಸ್ಯಾರ ನಿಲ್ಬೇಕಲ್ಲ ನೀನು. ಇಲ್ಲಿ ನಿಲ್ಲಿಸ್ಬಿಟ್ರೆ ಅತ್ಯಾಗ ನಾಯಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ. ಬಳ್ಕೊತ ಗಾಡಿ ಸುತ್ತಾಗಿ ತೊಗೊಂಡು ಅದು ನಿಲ್ಲೂ ಜಾಗ ತೋರ್ತಾರ, ಅದು ಬಿಡತ್ತೀರ ತೊಗೊಂಡು ಬಂದಾಗ ಬಿಡ್ತಿತ್ತು. ಅದು ಹೀಗಿರ್ತೈತೆ. ಅದು ನಾಯಿನೂ ನಮ್ಮದ, ವಾಹನ ನಮ್ಮದ, ತರುವವರು ನಮ್ಮವ್ರ, ಆದ್ರೆ ಎಲ್ಲಿ ಹೋಯ್ತಾರ ಹೀಗೆ ಅನಿಸುತ್ತೆ. ಹೀಗಿತ್ತು ನಾಯಿ ಪಾಪ. ಒಂದು ಸಲ ಒಂದು ಗಾಡಿ ತೊಗೊಂಬಂದರು, ಪೂಜೆ ಮಾಡಿದಾರನ ಗಾಡಿಯವರು. ಅಪ್ಪವ್ರ ಈ ಗಾಡೀಲಿ ಹತ್ತಿರ ಅಪ್ಪವ್ರು, ಸ್ವಲ್ಪ ಹತ್ತಿರಿ ಅಂತ ಹೇಳಿದ್ರು ಅವರು. ಇಲ್ಲ ಬೇಡಪ್ಪ, ಬೇಡ ಅಂದ್ರೆ ಕೇಳಲಿಲ್ಲ ರೀ. ಹತ್ತಿರ ಅಪ್ಪವ್ರ ಹತ್ತಿರಿ. ಆ ದಿವಸ ನಮ್ಮ ಮಂಜುನಾಥರು ಇದ್ದರು, ಇವತ್ತಿಗೂ ನೆನಪದವ್ರಿಗೆ. ಆ ಗಾಡಿ ಒಳಗೆ ಎಷ್ಟು ಹೇಳಿ ಕೇಳಿಲ್ಲ ರೀ. ಆ ಗಾಡಿ ಒಳಗೆ ಹತ್ತಿಸಿದೆ ರೀ, ಕೂತಿದ್ರೊಳಗೆ. ಅದ್ರೊಳಗೆ ಕೂತು ಏನು ಈಗ ಕೂತಿವಲ್ಲ ರೀ, ಅವ್ರು ನೋಡ್ತಾಯಿತ್ತು. ಆಗ ನಾಯಿ ನೋಡ್ತಾಯಿತ್ತು. ಆ ಗಾಡಿ ಒಳಗೆ ಮಠದ ಗಾಡಿ, ಇದು ನಮ್ಮ ಗಾಡಿ, ಇದು ಬೇರೆ ಗಾಡಿ. ಇನ್ನು ಅಪ್ಪವ್ರನ್ನ ಎಲ್ಲಿ ಹೋಯ್ತಾರೋ ಅಂತ ಅನಿಸಿದ ನಾಯಿ ಒಮ್ಮೆ ಏನು ಮಾಡ್ತಾರೆ, ತನ್ನೆಲ್ಲ ಸಂಪೂರ್ಣ ಶಕ್ತಿಯನ್ನು ಕಳ್ಕೊಂಡಾಗಿ ಭಾಳ ಅಶಕ್ತವಾಗಿ ನೆಲಕ್ಕೆ ಕುಸಿದ ಬಿಡ್ತು ನೋಡ್ರಿ. ಒಮ್ಮೆ ನಾಯಿ ನೆಲಕ್ಕೆ ಕುಸಿದ ಬಿತ್ತು, ಕೆಳಗೆ ಕೂತು ಬಿಡ್ತಾವೆ. ಇನ್ನು ಎಲ್ಲಿ ಹೋಯ್ತಾರೋ, ಇನ್ನು ನಮ್ಮ ಅಪ್ಪವ್ರನ್ನ ಎಲ್ಲಿ ಹೋಯ್ತಾರೋ. ಮೊದಲು ಅಷ್ಟು ಕಾಳಜಿ ಇದ್ದ ನಾಯಿ ಅದು ನೋಡಿ ಹೇಳಿದ್ವಿ ನಾವು, ಇಲ್ಲಪ್ಪ ಎಲ್ಲಿ ಒಯ್ದಿಲ್ಲ, ಇದು ಸುಮ್ಮನೆ ಇಲ್ಲಿ ಎತ್ತೀವಿ ಅಂದ್ರೆ ಅದು ಒಟ್ಟ ಸಮಾಧಾನ. ಕೆಳಗೆ ಅದ್ರೊಳಗಿಂದ ಗಾಡಿ ಒಳಗಿಂದ ಇಳಿದು ಅದ್ರ ಥರ ಬಂದಿಲ್ಲ, ನಮ್ಮವ್ರ ಥರವರು, ನಮ್ಮ ವೈರಿಗಳಲ್ಲ. ಏನು ಅಂತ ಹೇಳಿದ ನಂತರ ಅದು ನಾಯಿ ಸುಧಾರಿಸ್ಕೋಬೇಕಾದ್ರೆ 15-20 ನಿಮಿಷ ಆತ್ರಿ. ಅಷ್ಟು ಪರಿಣಾಮಕಾರಿ. ಅದಕ್ಕೇನೇನದು ಮನಸ್ಸು. ನಾಯಿಯಾಗಿ ಜನಿಸಿ ಬಂದಾದ್ರು ಕೂಡ ಅಷ್ಟು ಪರಿಣಾಮಕಾರಿ. ಇವರು ಅಪ್ಪವರು, ಇವ್ರು ನಮ್ಮವರು, ಇವ್ರು ಯಾರಿಗೆ ತೊಂದರೆ ಆಗುತ್ತೆ ಅಷ್ಟು ಕಾಳಜಿ ನೋಡ್ತಕ್ಕಂಥ ನಾಯಿ ಹೌದಲ್ಲ ರೀ, ಅದ್ರ ಮನಸ್ಸು ಹೌದಲ್ಲ ರೀ. ಅಷ್ಟೊಂದು ಕಾಳಜಿಯಿಂದ ನಂತ ಒಮ್ಮೆ ಅಪ್ಪವ್ರ ಆಶೀರ್ವಾದ ಮಾಡಿ ನಾಯಿ ಒಂದು ವಿಷಯ ಬಂದದು. ಒಂದು ಮನುಷ್ಯನಾಗಿ ಉದ್ಧಾರವಾಗಿ ಮನುಷ್ಯ ಜನ್ಮ ಪ್ರಾಪ್ತ ಆಗಲಿ ಅಂತ ಆಶೀರ್ವಾದ ಮಾಡ್ತು ಕೂಡ ಅವ್ರು ಅಪ್ಪವ್ರು. ಅಂಥ ವಿಷಯ ಕೂಡ ಬರ್ತಾಯಿದ್ದಾವೆ, ಅಪ್ಪವ್ರ ಚರಿತ್ರೆ ಬರ್ತಾವೆ. ಹೀಗೆ ಅಂಥ ಒಂದು ನಾಯಿ ಇರ್ತಾವೆ. ನಾಯಿ ತಿಳುವಳಿಕೆ ಇರ್ತದೆ. ಮನುಷ್ಯರಿಗೆ
ಅಷ್ಟೇ ಒಂದು ವೇಳೆ ತಿಳುವಳಿಕೆ ಇದ್ರೆ ದುಷ್ಟ ಇರ್ತಕ್ಕಂಥ ಮನುಷ್ಯರಿಗೆ ನಾಯಿ ಅಷ್ಟೇ ಒಂದು ವೇಳೆ ತಿಳುವಳಿಕೆ ಬಂದ್ರೆ ಎಷ್ಟು ಉದ್ಧಾರ ತಂದ ಭಾಳ ಉದ್ಧಾರ ಆಗ್ತೈತೆ. ಅದು ಮನೆಯು ಮನುಷ್ಯ ನಮ್ಮ ಕಾರಣ ಬಂಧ ಮೋಕ್ಷ ಇವತ್ತು ಮನಸ್ಸು ಬಂಧಕ್ಕೆ ಕಾರಣ ಆಗ್ತದೆ, ಮನಸ್ಸು ಮೋಕ್ಷಕ್ಕೆ ಕಾರಣ ಆಗ್ತದೆ. ಆ ನಾಯಿ ಯಜಮಾನ ಕರೆದ್ರೆ ಏನು ಮಾಡ್ತಾರೆ? ನಾಯಿ ಯಜಮಾನ ಕರೆದ್ರೆ ಒಂದು ಯಾರಿದ್ರೂ ಬಿಟ್ಟು ಬಿಡ್ತದೆ ಈಗ ಕಚ್ಚೋದೆಲ್ಲ. ಅವನನ್ನು ಒಳಗೆ ಬಿಡಬೇಡ ಅಂತ ಇಷ್ಟ ಹೇಳಿದ್ರೆ ಸಾಕು, ಅದು ಬಿಡೋದಿಲ್ಲರಿ. ಅದರಂತೆ ನಾವು ಬಂದಿರ್ತಕ್ಕಂಥ ಅನೇಕ ಕಷ್ಟ ಪರಂಪರೆ ಇರ್ತಾವೆ, ಭಾಳಷ್ಟು ಕಷ್ಟ ಬರ್ತಿರ್ತಾವೆ. ಏನೇನು ಬರ್ತಾವೆ? ಮಾಯಿಂದ ನಮ್ಮ ನೂರಾರು ಕಷ್ಟ ಬರ್ತಾವೆ, ಅವಿದ್ಯೆಯಿಂದ ಕಷ್ಟ ಬರ್ತಾವೆ, ಅಧ್ಯಾತ್ಮ ಅದೈವಿಕ ಅಂತ ಬರ್ತಾವೆ, ತ್ರಿತಾಪಗಳು ಬರ್ತಾವೆ, ಆದಿಭೌತಿಕ ಅಂಥೇಳಿ ಈ ತ್ರಿತಾಪಗಳು ಬರ್ತಾಯಿದ್ದಾವೆ. ಹೀಗೆ ಎಲ್ಲ ಅನೇಕ ಪ್ರಕಾರವಾಗಿ ಬಂದಿರ್ತಕ್ಕಂಥ ಕಷ್ಟ ಪರಂಪರೆನ ಇದನ್ನು ಶ್ರೀಮಂತ ಜೀವನಶೀಲ ಹೇಳ್ತಾರೆ. ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆನು ಕೃಪೆ ಮಾಡು ಬೇಗದೊಳು ಅಭಯವಿತ್ತು. ಹೇ ಪರಮಾತ್ಮ ಕೃಪೆ ಮಾಡು, ಬೇಗದಲ್ಲಿ ಅಭಯವನ್ನು ಭಯರಹಿತನಾಗ್ತಕ್ಕಂಥ ರೀತಿಯ ಅಭಯವನ್ನು ಕೂಡ ನನ್ನ ರಕ್ಷಣೆ ಮಾಡು. ಎಲ್ಲ ಬಾಧೆ ಅಂತ ಹೇಳ್ತಾರೆ. ಎಷ್ಟು ಅವ ಅಂತ ಹೇಳುವಾಗ ಅವರು ಲೆಕ್ಕ ಕೊಡ್ತಾರೆ. ಹಸಿವು ತೃಷಗಳ ಬಾಧೆ, ವ್ಯಸನ ವೇಳರ ಬಾಧೆ, ದಶೆಗೆ ಎಡಿಸುವ ಅರಿಕುಳದ ಬಾಧೆ ಶಂಕರ. ಮೀರಲನಿವೆನಗೆ ನೀನೇ ತೊಲಗಿಸಿ ಸುಖದ ಸೂರ್ಯಗುಡು ಬೇರೆ ಬೇರೆಯನ್ನು ಬಂದು ಮೈದೋರಿ ಕಾಡುವ ಬಾಧೆ ಅಂತ ಹೇಳಿ ಎಷ್ಟೋಪ ಅಂತಂದ್ರೆ ಅದು ಹೇಳಿದ್ರು 100,000 ಕೋಟಿಯುಂಟು ಶಂಕರ. ಶಂಕರ ಪರಮಾತ್ಮ 100,000 ಶಬ್ದ ಅರ್ಥ 1000 ಅಂತ. 1000 ಅಂದ್ರೇನು? 1000. ಎಷ್ಟು 1000? 100,000 ಕೋಟಿ ಅಂದ್ರೆ 100,000 ಕೋಟಿ ರೀ. ಅಷ್ಟು ಕಷ್ಟಗಳು ಬರ್ತಾಯಿದ್ದಾವೆ ಅಂತಾರೆ, ಅಷ್ಟು ಬಾಧೆಗಳು ಬರ್ತಾಯಿದ್ದಾವೆ. ಅಷ್ಟು ಎಲ್ಲವನ್ನು ತಡೀಲಿಕ್ಕೆ ನಮಗೆ ಆಗ್ತಾಯಿಲ್ಲ. ನಾವೇನು ಮಾಡಿರಿ, ಇನ್ನೆಲ್ಲ ತೊಲಗಿಸಿ ನನಗೆ ಉದ್ಧಾರ ಮಾಡಿರಿ ಹೇ ಪರಮಾತ್ಮ ಅಂತ ನಿಜ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಹೀಗಾಗಿ ಅವೆಲ್ಲವನ್ನು ಮೀರಿ ನಾವು ಬರಬೇಕಾದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶಿರೋತ್ರಿಯ ಬ್ರಹ್ಮನಿಷ್ಠರ ಶ್ರೀ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುವರೇ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ನಾವನ್ನೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿತ್ಯಾಸನ ಮಾಡುವ ಸೌಭಾಗ್ಯವನ್ನು ಅನುಗ್ರಹ ಮಾಡ್ತಕ್ಕಂಥ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡೋಣ. ಆತ್ಮೇಲೆ ಸದ್ಗುರುವರ ಚರಿತ್ರೆ ಹೆಸರೇನದ ರೀ? ಶ್ರೀ ಸದ್ಗುರು ಅಂದರೆ ಕೆಲವೊಬ್ರು ಹೊಸದಾಗಿ ಬಂದಿರ್ತಿರಲ್ಲ, ಯಾವ ವಿಷಯ ನಡೀತು ಅನ್ನೋದು ಗುರುತಾಗಲಿ ಅನ್ನೋ ಸಲುವಾಗಿ ಬೇರೆಯವ್ರಿಗೋಸ್ಕರ ಕೇಳ್ತಾ ಇದ್ದೀವಿ. ನಿಮಗೆ ಅದು ಗುರುತಿರ್ತದೆ, ಬೇರೆ ಬೇರೆ ಊರಿನವ್ರು ಬಂದಿದ್ದಾವೆ ಒಂದು ಸಲ, ಅವ್ರಿಗೆ ಗುರುತಾಗಲಿ ಅನ್ನೋ ಸಲುವಾಗಿ ಹೇಳಿ ಕೇಳ್ತಾ ಇದ್ದೀವಿ. ಮಾಡಿದವ್ರು ಯಾವ ವಿಷಯ ಅನ್ನೋದು ಗುರುತಾಗಬೇಕಲ್ಲ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಮತ್ತು ಸದ್ಗುರುವರ ಚರಿತ್ರೆ. ಇದರಲ್ಲಿ ಈ ಗ್ರಂಥ 54 ಭಾಗದ ರೀ. ಒಂದು ಭಾಗದಲ್ಲಿ 31 ಅಧ್ಯಾಯದ 54 ಭಾಗ ಗ್ರಂಥದ. ಇದರೊಳಗೆ ಎಷ್ಟನೇ ಭಾಗ ಪ್ರಾರಂಭದಲ್ಲಿ? 8ನೇ ಭಾಗ ಪ್ರಾರಂಭದ. ಅದರಲ್ಲಿ 8ನೇ ಭಾಗದಲ್ಲಿ ಅಧ್ಯಾಯ 30ನೇ ಅಧ್ಯಾಯ ಪ್ರಾರಂಭದ. ನಾವು ನೀವು ಕೊಡ್ಕೊಂಡು ಸದ್ಗುರುವರ ಚರಿತ್ರೆ ಶ್ರವಣ ಮಾಡಲಿಕ್ಕೆ ಸಾಗೋಣಂತ. ಇದೊಂದು ವಿಶೇಷವಾಗಿರ್ತಕ್ಕಂಥ ಪ್ರವಾಸ, ಜ್ಞಾನ ಯಜ್ಞ ವಿಶೇಷ ಪ್ರವಾಸ. ಅವನ್ನೆಲ್ಲ ಕುಡ್ಕೊಂಡು ಸದ್ಗುರುವರ ಜೊತೆಗೆ ಪ್ರವಾಸ ಮಾಡೋಣ. ಬರ್ತೀರಲ್ಲ? ಬರ್ತಾಯಿದ್ರು ಎಲ್ಲರೂ? ಎಲ್ಲರಿಗೆ ಆನಂದ ಆಗಲಿ. ಎಲ್ಲರೂ ಬರ್ರಿ. ಎಲ್ಲ ಬರ್ತಾಯಿದ್ರು ಇಷ್ಟಮ್ಮ? ಒಳ್ಳೆಯದಾಗಲಿ. ಹೊರದವ್ರು ಬರ್ತಾರಮ್ಮ? ಒಳ್ಳೆಯದಾಗಲಿ. ಬರ್ತಾರಮ್ಮ ಎಲ್ಲರೂ? ಒಳ್ಳೆಯದಾಗಲಿ. ಆನಂದವಾಗಲಿ. ಎಲ್ಲರಿಗೆ ಆನಂದ ಆಗಲಿ. ನಾವನ್ನೆಲ್ಲ ಕುಡ್ಕೊಂಡು ಈಗ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಚಿಕ್ಕ ಪ್ರಾಂತವಾಗಿರ್ತಕ್ಕಂಥ ಉಮ್ರಾಣಿ ಶ್ರೀ ಕ್ಷೇತ್ರಕ್ಕೆ, ಉಮ್ರಾಣಿಲಿ ಹಿರೇಹಳ್ಳ ಅಂತ ಹೇಳಿದ ಸಿಂಧೂರು ಉಮ್ರಾಣಿ ಮಧ್ಯದಲ್ಲಿರ್ತಕ್ಕಂಥ ಹಿರೇಹಳ್ಳದ ಬಿಲ್ಲವನದಲ್ಲಿರ್ತಕ್ಕಂಥ ಸದ್ಗುರುವರ ಕಮರಿ ಮಠಕ್ಕೆ ಸಾಗೋಣಂತ. ಸದ್ಗುರು ಆನಂದವಾಗಿ ಇದ್ದಾರೆ. ಎಷ್ಟು ಆನಂದವಾಗಿದ್ದಾರೆ ಊರು ಅಂದರೆ, ಮಹಾತ್ಮನಿಗೆ ಏನದ ರೀ? ಆನಂದ ಇರ್ತಾರೆ, ಯಾವಾಗಲೂ ಆನಂದ ಇರ್ತಾರೆ. ಅವರಿಗೆ ಈ ಹಸಿವು ತೃಷೆ ಏನು ಕಾರಣ ಇಲ್ಲ. ಅವ್ರು ಯಾವುದು ಸಂಬಂಧ, ತಾವೇ ಇರ್ತಕ್ಕಂಥ ಆನಂದ ಇರ್ತಕ್ಕಂಥದ್ದು. ಅವರು ಮಹಾತ್ಮರ ಸ್ಥಿತಿಯನ್ನು ಹೇಳುವಾಗ ಅವರು ಮಹಾತ್ಮರು ಪರಬ್ರಹ್ಮ ಸ್ವರೂಪ ಇರ್ತಾರೆ.
ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೆ ಅಂತೂ ಇಂತಿಹುದನ್ನು ಬಾರದಿಂತಿಹುದು. ಅದು ಆ ವಿಷಯ ಹೇಳುವಾಗ ಹೇಳ್ತಾರೆ, ಅಂತೂ ಇಂತಿಹುದನ್ನು ಬಾರದಂತಿಹುದು. ಕಣ್ಣಿಲ್ಲ ಕೈಯಿಲ್ಲ ಈಕ್ಷಿಸುವುದು ಈವುದು. ಕಣ್ಣುಗಳಿಲ್ಲ ಕೈಯಿಲ್ಲ ಈಕ್ಷಿಸುವುದು ಈವುದು ಅಂದ್ರೆ ನೋಡ್ತಾ ಇದ್ದಾರೆ ಪರಬ್ರಹ್ಮ ಸ್ವಲ್ಪ ನೋಡ್ಲಿಕ್ಕೆ ಸಾಧ್ಯ ಇರ್ತದೆ, ಆಮೇಲೆ ಕೊಡಲಿಕ್ಕೂ ಸಾಧ್ಯ. ಕಣ್ಣಿಲ್ಲ ಕೈಯಿಲ್ಲ ಈಕ್ಷಿಸುವುದು ಇವುದು. ಮುನ್ನ ಪಾದಗಳಿಲ್ಲ ಸಂಚರಿಸುತ್ತಿರುವುದು. ಮುನ್ನ ಪಾದಗಳಿಲ್ಲ ಸಂಚರಿಸುತ್ತಿರೋದು ಹೇಗೆ ಸಂಚಾರ ಮಾಡ್ತದ್ರು ಇರ್ತಕ್ಕಂಥ ಒಂದೇ ಪರಬ್ರಹ್ಮದ ಹೇಗಾಗ್ತದೆ ಅಂತ ವಿಚಾರ ಮಾಡ್ತಾರೆ. ಆಕಾಶ ಇಲ್ಲಿ ಅದಲ್ರಿ, ಈ ಸತ್ಯರೊಳಗೆ ಆಕಾಶ ಅದಲ್ರಿ, ಇಲ್ಲೇ ಅದ ಅಲ್ಲಿದಲ್ರಿ. ಮತ್ತು ಅಥಣಿಗೆ ಹೋದ್ರೆ ಮತ್ತೆಲ್ಲ ಕಡೆ ಇದ್ದ ಅಲ್ಲಿದ್ದಂತೆ ಆಯ್ತು, ಇಲ್ಲಿದ್ದಂತೆ ಆಯಿತು. ಇರೋದು ಒಂದೇ ಅದ. ನೀವು ಅಲ್ಲಿ ಹೋದವ್ರು ನೀವು, ಬಂದವ್ರು ನೀವು, ಇಲ್ಲಿ ನೋಡಿದವ್ರು ನೀವು, ಅಲ್ಲಿ ನೋಡಿದವ್ರು, ಸಂಚಾರ ಮಾಡೋರು ನೀವು, ಖರೆ ಎಲ್ಲ ಕಡೆ ಇರೋದು ಒಂದೇ ಅದಲ್ಲ. ಹಾಗೆ ಪರಬ್ರಹ್ಮ ಸ್ವರೂಪ ಇರ್ತಕ್ಕಂಥ ಗುರುಗಳು ಅವನೇನೋ ತನ್ನ ಕಾಷ್ಟ ಪರಿಪೂರ್ಣ ಇದ್ದಾರೆ. ಆದ್ದರಿಂದ ಯಾವ ಭಕ್ತರು ಎಲ್ಲಿ ಸ್ಮರಣೆ ಮಾಡ್ತಾರೋ ಎಲ್ಲ ಕಡೆ ತುಂಬಿರ್ತಾರೋ ಅಲ್ಲೇ ದರ್ಶನ ಕೊಡ್ತಕ್ಕಂಥ ಹೇಳ್ತಾರೆ. ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೆ ಅಂತೂ ಇಂತಿಹುದನ್ನು ಬಾರದಂತಿಹುದು. ಅಂತ ಹಾಗದ ಈಗಂತ ಹೇಳಲಿಕ್ಕೆ ಬರದಂತೆ ಅದಪ್ಪ ಪರಬ್ರಹ್ಮ ಸ್ವರೂಪ. ಅಲ್ಲಿ ಇನ್ನೂ ಕೂಡ ಹಸಿದಿರುವುದು ತಾನಲ್ಲ, ಉಣ್ಣುವುದು ತಾನಲ್ಲ, ಹಸಿದಿರುವುದು ತಾನಲ್ಲ. ಪರಬ್ರಹ್ಮಕ್ಕೆ ಉಣ್ಣುವುದಂದ್ರೆ ಉಣ್ಣುವುದು ತಾನಲ್ಲ, ಹಸಿದಿರುವುದು ತಾನಲ್ಲ. ಆಮೇಲೆ ಮುನ್ನ ಪಾದಗಳಲ್ಲಿ ನಿರ್ಣಯಿಸಲು ಅದು ನಿತ್ಯ ತೃಪ್ತವಾಗಿರೋದಂತ. ನಿರ್ಣಯ ಮಾಡಿದ್ರೆ ನಿತ್ಯ ಪರಬ್ರಹ್ಮ ತೃಪ್ತವಾಗಿದೆ ಅಂತ ಹೇಳ್ತಾರೆ. ಅಂಥ ಪರಬ್ರಹ್ಮ ಸ್ವಲ್ಪ ಗುರುಗಳಿದ್ದಾರೆ ಅಂದ್ರೆ ಮತ್ತೇನದ್ರಿ. ಹೀಗಾಗಿ ಗುರುಗಳ ಬಹಳ ವಿಶೇಷವಾಗಿರ್ತಾರೆ. ಆ ಪರಬ್ರಹ್ಮ ಸ್ವರೂಪರೇ ಗುರುಗಳು ಇರ್ತಾಯಿದ್ದಾರೆ. ಒಳಗಡಗಿ ಕೊಂಡಿಲ್ಲ ಹೊರಗೆ ಸುಳಿಯೋದಲ್ಲ. ಪರಬ್ರಹ್ಮ ಒಳಗೆಲ್ಲೂ ಅಡಿಗೆದ ಪಾತಲ್ಲ, ಹೊರಗೆ ಸುಳಿಯೋದಲ್ಲ. ಹೊರಗೆ ಒಂದಾಗಿ ತಾ ಬೆಳಗುತ್ತಿರುವುದಂತ. ಒಳಗೆ ಹೊರಗೆ ಎಲ್ಲ ಕಡೆ ತಾ ಒಂದೇ ಆಗಿರ್ತಕ್ಕಂಥದ್ದು. ಒಳಗೂ ಅದ ಹೊರಗೂ ಅದ. ಪಾರಿಜಾತದೊಳಗೆ ಒಂದು ವಿಷಯ ಹೇಳ್ತಾರೆ, ಸತ್ಯಭಾಮೇನ ಕುರಿತು ಏನು ಹೇಳ್ತಾರೆ ಒಂದು ವಿಷಯ. ಅಂದರೆ ಜಗಭರಿತ ಬಂದಿದ್ದೇನೆ ಬಾಗಿಲವರ ತೆರೆ ಅಂತ ಅವ್ರಂತಾರೆ. ಜಗಭರಿತ ಬಂದಿದ್ರೆ ಬಾಗಿಲ ತೆಗೆದ ಕಾರಣ ಇಲ್ಲ. ಹೊರಗಿದ್ದ ಪರಮಾತ್ಮ ಒಳಗಿದ್ದೇ ಇರ್ತಾರೆ, ಒಳಗಿದ್ದವ್ರು ಹೊರಗಿರ್ತಾರೆ. ನೀವು ಯಾವುದೋ ಪರಮಾತ್ಮ ಹೆಸರು ಬೇರೆ ಬಂದಿರ್ಬೋದು, ಓತೆ ಕಳಿಸ್ಬಿಡೋರು ಅವ್ರ ಪರಮಾತ್ಮನ ಅಲ್ಲಿ ನಡೆಯ. ಯಾಕಂದ್ರೆ ಬಾಗಿಲ ತೆಗೀರಂದ್ರೆ ಒಳಭಾಗ ಇಲ್ಲದಂತೆ ಆಯ್ತಲ್ಲ ಪರಮಾತ್ಮ, ಹೊರಗಿದ್ದಂತೆ ಆಯಿತು. ಅವ್ರು ಯಾರೋ ಬೇರೆದವ್ರು ಬಂದಿರ್ಬೇಕು, ಕಳಿಸ್ಬಿಡೋದು. ಅದಕ್ಕೆ ಪರಮಾತ್ಮ ಎಲ್ಲ ಕಡೆ ತುಂಬಿರ್ತಾನೆ ರೀ. ಹಾಗೆ ಸದ್ರುಳು ಅವನರೇನು ತುಣಕಾಟು ಪರಿಪೂರ್ಣ ತುಂಬಿರ್ತಾರೆ. ಅಂಥ ಪರಬ್ರಹ್ಮ ಸದ್ರುಳು, ಅಂಥ ಸದ್ರುಳ ಸನ್ನಿಧಿಗೆ ಅನೇಕ ಜನರು ಬರ್ತಾ ಇದ್ದಾರೆ. ಶಾಸ್ತ್ರ ಪುರಾಣ ಪ್ರವಚನ ಭಜನೆ ಕೀರ್ತನೆ ಆನಂದವಾಗಿ ನಡೀತದೆ. ಅಂಥ ಗುರುಗಳು ವಿಶೇಷವಾದ ಗುರುಗಳು. ಗುರವೋ ಬಹವ ಸಂತಿ ಶಿಷ್ಯ ವ್ಯುತ್ತಾಪಹಾರಕ ಗುರವೋ ವಿರಳ ಸಂತಿ ಶಿಷ್ಯ ವೃತ್ತಾಪಹಾರಕ. ಜಗತ್ತಿನಲ್ಲಿ ಅನೇಕ ಜನರು ಬೇರೆ ಬೇರೆ ಗುರುಗಳು ಇರ್ತಾರೆ. ಆದರೆ ಅದಕ್ಕಂತ ಅವ್ರು ಯಾವ್ಯಾವುದು ಉದ್ದೇಶ ಇರ್ತದೆ. ಭಕ್ತರ ಹೃದಯ ತಾಪವನ್ನು ಕಳಿತಕ್ಕಂಥ ಗುರುಗಳು ಬಹಳ ಕಡಿಮೆ ಇರ್ತಾರೆ ಅಂತ ಹೇಳ್ತಾರೆ. ಹೃದಯ ತಾಪವನ್ನು ಕಳಿತಕ್ಕಂಥ ಗುರುಗಳು ಭಾಳ ಕಡಿಮೆ ಇರ್ತಾರೆ. ಅವರಿಗೆ ವಿಹಿತ ಗುರುಗಳು ಅಂತಾರೆ, ಅಥವಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರು ಅಂತಾರೆ. ಅಂಥ ಸದ್ರು ಸಿಗ್ತಕ್ಕಂಥದ್ದು ಭಾಳ ವಿರಳ ಇರ್ತದೆ ಅಂತ ಹೇಳಿ. ಅಂಥ ಗುರುಗಳು ನಮ್ಮ ಗುರುಗಳು ಆದ್ಮೇಲೆ ಭಾಳ ಆನಂದವಾಗಿದ್ದಾರೆ. ಅಲ್ಲಿ ಈಗ ಎಲ್ಲರೂ ಹೇಳ್ತಾ ಇದ್ದೀವಿ ಮೇಲೆ ಮೇಲೆ ರವಿವಾರ ಅಲ್ಲಿ ಜನರು ರವಿವಾರ ದಿವಸ ಮಠಕ್ಕೆ ಬರ್ತಾಯಿದ್ದಾರೆ. ಮಠಕ್ಕೆ ಬಂದು ಆಮೇಲೆ ಅವತ್ತು ವಸತಿ ಮಾಡಿ ಶಾಸ್ತ್ರ ಶ್ರವಣ ಮಾಡಿ ಬೆಳಗ್ಗೆ ಮತ್ತು ಗುರುಗಳಿಂದ ಶಾಸ್ತ್ರ ಕೇಳಿ ಸಾಯಂಕಾಲ ಗುರು ಮತ್ತೆ ಶಾಸ್ತ್ರ ಕೇಳಿ ಎಣ್ಣೆ ಹಚ್ಚಿ ಗುರುಗಳಿಗೆ ಸ್ನಾನ ಮಾಡಿಸಿ ಅವರು ಗುರುಗಳನ್ನು ವಿಶ್ರಾಂತಿಗೊಳಿಸಿ ಆಮೇಲೆ ಮತ್ತೆ ಬೆಳಗ್ಗೆ ಮತ್ತು ಶಾಸ್ತ್ರ ಕೇಳಿ ಅವರ ಅಪ್ಪಣೆ ಪಡ್ಕೊಂಡು ಮಂಗಳವಾರ ದಿವಸ ಮನೆಗೆ ಹೋಗಿದ್ರು ಜನರಲ್ಲೆಲ್ಲ. ಎಲ್ರಿ ಸಿಂಧೂರೊಳಗೆ ವಾರದೊಳಗೆ ಶನಿವಾರ ಸಾಯಂಕಾಲ, ರವಿವಾರ ಸಾಯಂಕಾಲ, ಆಮೇಲೆ ಸೋಮವಾರ ಸಂಪೂರ್ಣ, ಆಮೇಲೆ ಮಂಗಳವಾರ ಮತ್ತು ಬೆಳಗಿನ ಶಾಸ್ತ್ರ ಮುಗಿಸ್ಕೊಂಡು ಹೋಗ್ತಕ್ಕಂಥದ್ದು. ಪ್ರಪಂಚ ಪರಮಾರ್ಥ ಕೂಡಿಸ್ಕೊಂಡು ಮಾಡ್ತಿದ್ರು. ಈಗ ಸ್ವಲ್ಪ ಆ ಭಾಗ ಕಡಿಮೆ ಆಗಲಿಕ್ಕೆ ಅಂದರೆ ಇದು ಪ್ರಪಂಚಗಳೇ ಸ್ವಲ್ಪ ಹೆಚ್ಚಾಗಿದ್ರೆ ಪರಮಾರ್ಥಗಳು ಸ್ವಲ್ಪ ಕಡಿಮೆ ಆಗಲಿಕ್ಕೆ ಹೀಗಿರ್ತಾರೆ ಅಲ್ಲಿ ಅವರು. ಅದರೊಳಗೆ ಅಪ್ಪವರ ಪಾದ ಪೂಜೆಯನ್ನು 40-50 ವರ್ಷಗಳ ಪರ್ಯಂತರವಾಗಿ ಪೂಜೆಯನ್ನು ಮಾಡ್ತಾಯಿರ್ತಕ್ಕಂಥ ಪರವಂಡ ಪೂಜಾರಿಯವರು ಅಂತಕ್ಕಂಥವ್ರು ಗೋಗಾಡದವರು. ಅವರು ಕೂಡ ಹೀಗೆ ಪ್ರತಿ ಸೋಮವಾರ ಕೂಡ ಸದ್ರುಳವ್ರ ಪಾದ ಪೂಜೆ ಮಾಡ್ತಾ ಆನಂದವಾಗಿರ್ತಿದ್ರು. ಸಜ್ಜನರು ನೋಡಿದ್ರೆ ದುರ್ಜನರಿಗೆ ಹಾಗೆ ಬರೋದಿಲ್ಲ ರೀ. ದುರ್ಜನರಿಗೆ
ಹಾಗೆ ಬರೋದು. ಅವ್ರು ಹೊಲ ಒಂದು ಸ್ವಲ್ಪ ಗುರು ಅನುಗ್ರಹದಿಂದ ಅವರು ಕೆಲಸ ಕಡಿಮೆ ಮಾಡ್ತಿದ್ರಿ. ಹೆಚ್ಚಾಗಿ 2-3 ದಿವ್ಸ ಮಠಕ್ಕೆ ಹೋಗ್ತಿದ್ರಿ. ಉಳಿದು 4 ದಿವ್ಸ ಉಳಿದಿತ್ತು. 4 ದಿವ್ಸ ಒಂದು ಸ್ವಲ್ಪ ಕೆಲಸ ಮಾಡೋದು. ಅದರೊಳಗೆ ಉಪಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇದ್ಕೊಂಡ್ರಿ. ದೊರಕಲಿ ಅಂದವರು ಪರಿಣಿತ ದಳಿವದೆ ಚಂದಮ ಮತ್ತು ಏನು ಸಿಕ್ಕಿರ್ತಲ್ಲ ಅದರೊಳಗೆ ತೃಪ್ತಿ ತಿಂದ್ಕೊಂಡು ಪರಮಾರ್ಥ ಸಾಧಿಸಿದ್ರು. ಹೆಚ್ಚಿನ ಒಂದು ಹೆಚ್ಚು ಅನುಕೂಲ ಆಗಲಿ, ಹಣವನ್ನು ಸಂಪಾದನೆ ಹಾಗೆ ಮಾಡೋದು, ಬೆಳ್ಳಿ ಬಂಗಾರ ಇದನ್ನೆಲ್ಲ ಸಂಪಾದನೆ ಆಗಿನ ಅವ್ರಿಗೆ ಇರ್ತಿದ್ದಿಲ್ಲ. ಎಲ್ಲರೂ ಆನಂದವಾಗಿರ್ತಾರೆ. ಶಾಸ್ತ್ರ ಪುರಾಣ ಪ್ರವಚನ ಗುರುಗಳ ಸೇವೆ ದೇವರ ಸೇವೆ ಮಾಡ್ತಾ ಇರ್ತಿದ್ರು. ಅವರು ಆಗಿರೋರು. ಮತ್ತು ನಿನ್ನ ವಿಷಯ ನೋಡಿರಿ, ನಾವು ಹಿಂದೆ ನೋಡಿದ್ರೆ ಗುರುಳ ನೋಡ್ಕೊಳ್ತಾರೆ. ನಾವು ಗುರುಳ ಕಡೆ ನೋಡಿದ್ರೆ ಹಿಂದಿಂದ ಅವರೇ ನೋಡ್ತಿರ್ತಾರೆ. ಹೀಗೆ ವಾರದೊಳಗೆ 3 ದಿವಸ ಯಾರು ಬಂದಾರೆ ಅಪ್ಪ ಅವ್ರು ಸೇವೆ ಮಾಡ್ತಿದ್ರು ನೋಡ್ರಿ, ಅವರಿಂದೆಲ್ಲ ಗುರುಳ ಆಶೀರ್ವಾದ ಎಲ್ಲ ಚೆನ್ನಾಗಿರ್ತಿತ್ತು. ಅವ್ರ ಹೊಲ ಭಾಳ ಚೆನ್ನಾಗಿ ಬೆಳಿತೀವಿ, ಭಾಳ ಚೆನ್ನಾಗಿ ಬೆಳಿತೀವಿ. ಹೇಗೆ ಬೆಳೀತಂದ್ರೆ ಇದ್ರ ಜೊತೆಗೆ ಇದಕ್ಕಿಂತಲೂ ಮೊದಲು ಅಪ್ಪ ಅವ್ರ ಹತ್ರ ಹೋಗ್ತಾಯಿದ್ರು. ಅವರು ಯಾರು ಪರಗೊಂಡ ಪೂಜಾರಿಯವರು ಕಾಶಿ ಹೋಗ್ತಾಯಿದ್ರು. ಒಂದು ದಿವ್ಸ ಹೊಲದೊಳಗೆ ಬೆಳೆ ಬಿತ್ತಬೇಕು ಅಂತ ಜೋಳ ತಂದಿಟ್ಟಿದ್ದಾರೆ. ಏನು ಮಾಡಿದ್ರಿ, ಜೋಳವನ್ನು ಅವ್ರು ಬೀಜದ ತೆನೆ ಅಂತ ಹಿಡಿದಿರ್ತಾರೆ. ಅದು ಹಿಡಿದು ಅದು ತಯಾರು ಮಾಡಿಕೊಂಡು ಒಂದು ಕಡೆ ಅದು ಇರಿಸಿದ್ರು. ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಿಂದ ಒಂದು 2-3 ಸಾವಿರ ರೂಪಾಯಿನೂ ಕೂಡ ಇಟ್ಟಿದ್ರು. ಅದಕ್ಕೆ ಎತ್ತುಗಳಿಗೆ ಬಂದರೆ ಬಾಡಿಗೆ ಕೊಡಿರ್ತಾವೆ. ಅವ್ರು ಮಠಕ್ಕೆ ಹೋದ ಸಮಯದೊಳಗೆ ಇವರು ಹಾಗೆ ಕಳ್ಳು ಹೆಜ್ಜೆ ಹಾಕೋತ ಹೋಗಿ ಎಲ್ಲ ಬೀಜ ಕಳ್ತನ ಮಾಡಿದ್ರು. ಮತ್ತು 2-3 ಸಾವಿರ ರೂಪಾಯಿ ಇದ್ರಲ್ಲಿ ಆ ರೂಪಾಯಿನೂ ಕಳ್ತನ ಮಾಡ್ಕೊಂಡು ಅದನ್ನು ಮಾಡಿ ನೋಡ್ರಿ ಹೇಗೆ ಮಾಡ್ತಾರೆ ಗುರುಗಳು. ಮಠಕ್ಕೆ ಹೋಗ್ತಾರೆ, ಮಾಡಿ ನೋಡ್ರಿ ಏನು ಮಾಡ್ತಾರೆ ತೊಗೊಂಡು ಹೇಳಿ ತೊಗೊಂಡು ಬಂದ ನಂತರ ಅದ ಜೋಳ ತೊಗೊಂಡು ಹೋಗಿ ತಮ್ಮ ಹೊಲದಾಗ ಬಿತ್ತೀರಿ. ಎಲ್ಲಿ ಬಿತ್ತೀರಿ? ತಮ್ಮ ಹೊಲದಾಗ ಬಿತ್ತರು. ತಮ್ಮ ಹೊಲದಾಗ ಬಿತ್ತರಂದ್ರೆ ಯಾವ ಪ್ರಕಾರ ಮಾಡಿ ಬಿತ್ತರು ಗೊತ್ತಂದ್ರೆ, ಇವ್ರು ಬಂದರು ಮರುದಿವ್ಸ ನೋಡ್ತಾರೆ, ಅಲ್ಲಿ ಧಾನ್ಯನೂ ಇಲ್ಲ, ಏನೂ ಇಲ್ಲ, ರೊಕ್ಕನೂ ಇಲ್ಲ. ಯಾರಿಗಿರಿ? ಪರಗೊಂಡ ಪೂಜಾರಿ. ಮತ್ತು ಏನೂ ಇಲ್ಲ, ಏನು ಮಾಡೋದು ಎಲ್ಲ ಗುರುನಾಥ ದಿವಸ ಅದು ಸುಮ್ಮಾದರು. ಆಮೇಲೆ ಇವು ಮತ್ತು ಪರಗೊಂಡ ಪೂಜಾರಿ ಅವ್ರು ನಮ್ಮಲ್ಲಿ ಸ್ವಲ್ಪ ಬಿತ್ತುದ ಕೆಲಸಕ್ಕೆ ಬರ್ತೀರನ್ರಿ ಅಂತ ಹೇಳಿದ್ರು. ಅಂದೇಳ್ರಿ ಅಲ್ಲಿ ಹೋದ್ರಿ. ಇವ್ರ ಮನೆಯೊಳಗಿನ ಜೋಳ ಇವರು ಉಡಿಯೊಳಗೆ ಹಾಕಿ ಬಿತ್ತಲಿಕ್ಕೆ ಕೊಟ್ಟರು. ಮತ್ತು ಇವರು ತೊಗೊಂಡು ಹೋಗಿದ್ರೆ ಅದ್ರೊಳಗಿನ ರೊಕ್ಕನ ಇವ್ರು ಏನು ಮಾಡಿದ್ರಿ? ಪಗಾರ ಕೊಟ್ರಿ. ಈ ಕ್ಯಾಂಪನು ಕಡಿಮೆ ಇರ್ತದೆ, ಭಾಳ ಇರೋದಿಲ್ಲ, ಅಷ್ಟೇ 190 ಇರಬೇಕು. ಇವ್ರ ಮನೆಯೊಳಗೆ ಕಳ್ಳತನ ಮಾಡಿದ ಬೀಜ ತೊಗೊಂಡೋಗಿ ಇವ್ರು ಉಡಿಯೊಳಗೆ ಹಾಕಿ ಬಿತ್ತಾಕ ಕಳಿಸೋದು. ಇವ್ರ ಮನೆಯೊಳಗೆ ರೊಕ್ಕ ಕಳ್ತನ ನೋಡಿ ಇವ್ರಿಗೆ ಪಗಾರ ಕೊಡೋದಂಗ್ರಿ ಹೇಗಿರ್ಬೇಕು? ನಮ್ಮಲ್ಲಿ ಭಾಳ ದಿವಸದಿಂದ ನಮ್ಮಲ್ಲಿ ಮಟಕ ಮಾಡಿದ್ರು. ಅವ್ರು ಏನು ಮಾಡಿದ್ರು ಭಾಳ ದಿವಸದಿಂದ ಏನು ಮಾಡಿದ್ರು ಅಂದ್ರೆ ಸಾಂಗ್ಲಿ ಹೋಗಿದ್ದಾರೆ. ಸಾಂಗ್ಲಿ ಅವ್ರ ಕೈಯವ್ರು ನೋಡ್ತಿದ್ದ ಬೆಲ್ಲ ಕಳಿಸಿದ್ರು. ಬೆಲ್ಲ ಕಳ್ಸೋದು 60,000 ರೂಪಾಯಿ ಬರಬೇಕಾಗಿತ್ತು. 60,000 ರೂಪಾಯಿ ಬರಬೇಕಾಗಿತ್ತು. 60,000 ರೂಪಾಯಿ ತೊಗೊಂಡು ಬಂದ್ರಿ. ಇಷ್ಟು ಈಗ ಅನುಕೂಲ ಇಲ್ಲ ರೀ, 30,000 ರೂಪಾಯಿನ ಕೊಟ್ಟಾರ, ಕೊಟ್ಟಿಲ್ಲ ಅಂತೇಳಿ. ಆಯ್ತು, ನಮ್ಮನೆ ಹಣ ಬೇಕಾಗಿತ್ತು. ಏನು ಬೇಕಾಗಂದ್ರೆ ಮತ್ತು 30,000 ರೂಪಾಯಿ ತಂದು ಕೊಟ್ಟು ಹೇಳಿದ್ರು. ಇವತ್ತು ಇನ್ನೊಬ್ರು ಹತ್ರ ಇಸ್ಕೊಂಬಂದ್ರಿ ಅಂದ್ರೆ ಅವೇನು ಅಂತಾರಲ್ಲ ಬಡ್ಡಿ ಹಂಗೆ ತಂದಿವ್ರು ತಗೊಂಡು ಹೇಳಿ ಆದ್ರೆ 30,000 ರೂಪಾಯಿ ಕೊಟ್ಟರು. ಅಂದ್ರೆ ಹಣ ನಮ್ಮದೇ, ಅದು ನಮ್ಮ ಪ್ರಭು ಅಲ್ಲಿ ಹೋದಾಗ ನೋಡ್ತಾರೆ ತಂದದ್ದು ಒಂದೇ ಸಲ ಲೆಕ್ಕಪತ್ರ ಅವ್ರು ಕೊಟ್ಟದ್ದು. ಆದರೆ ಅದರೊಳಗೆ ಭಾಗ ಮಾಡ್ಕೊಂಡು 30 ಕೊಟ್ಟು 30 ಇಸ್ಕೊಂಡು ಅದರೊಳಗಿನ ಮತ್ತು ಬಡ್ಡಿ ನಮ್ಮ ಹಣಕ್ಕೆ ನಮಗೆ ಬಡ್ಡಿ ತೊಗೊಂಡ್ರಿ. ಇಂಥ ಜನರು ಜಗತ್ತಿನಾಗ ಇರ್ತದೆ. ಹೀಗಾಗಿ ಒಮ್ಮೊಮ್ಮೆ ಅದ್ರ ಮುಂದೆ ಫಲ ಗುಣ ಮತ್ತು ಭಾಳ ಕೆಟ್ಟದವು. ಈ ಪ್ರಕಾರವಾಗಿ ಮತ್ತು ಈಗ ನಮ್ಮ ಮಠಕ್ಕೆ ಮಾಡಿರ್ತಾರಂತಂದ್ರೆ ಮತ್ತು ಅಲ್ಲಿ ಮಾಡೋದು ಅವ್ರಿಗೆ ಮಾಡೋದೇನು ಪರಗೊಂಡ ಪೂಜಾರಿಯವರಿಗೆ ಅಲ್ಲಿ ಅವ್ರು ನೋಡಿದ್ರಿ ಜೋಳ ಗುರು ಸಿಕ್ಕು. ಅವ್ರಂದ್ರೆ ಮತ್ತೇನು ಬಿತ್ತಲಿಕ್ಕೆ ಬಂದೀವಿ ಮತ್ತು ಪಗಾರ ಕೊಡ್ತೀವಿ ಅಂದಾರೆ. ಮತ್ತು ನಮ್ಮ ಅನ್ನೋದ್ರೆ ಏನು ಕಳ್ತನ ಆಗಿದೆ, ಮತ್ತು ನಮ್ಮ ಅನ್ನೋದ್ರೆ ಏನು ಹೋಗ್ರಿ ಎಲ್ಲ ಗುರುನಾಥ ತರ್ತಂದು ಅದನ್ನ ಹೋಗಿ ಅವರು ಬಿತ್ತಿರಿ. ಇದಕ್ಕಿಂತಲೂ ಮೊದಲು ಬಿತ್ತುವಾಗ ಏನಾಯ್ತಂದ್ರೆ ಇದಕ್ಕಿಂತಲೂ ಮೊದಲು ಅವರು ಮೊದಲು ಬಿತ್ತಿದ್ರಿ ಯಾರು ಕಳ್ತನ ಮಾಡಿದವರು. ಅವ್ರು ಬಿತ್ತರೆ ಅದು ಹೇಳಲಿಲ್ಲ. ನಾಟಲ್ದಂಗೆ ಆದ್ಕೊಳ್ಳಿ ಏನು ಮಾಡಿದ್ರೆ ಇದು ನಾಟೋದಿಲ್ಲ. ಅವ್ರು ಹೊಲ್ದಾಗಿಂದ ಯಾರೊಬ್ರು ಹೇಳಿ ಕಳ್ತನ ಮಾಡಿದ ಅವ್ರ ಗುರುಗಳ ಆಶೀರ್ವಾದ ಪಡೆದವರು ಅವ್ರ ಕೈಲಿ ಬಿತ್ತಿಸ್ ನೋಡ್ನಪ್ಪ ಅವ್ರನ್ನ ಕರಿ ಅಂತೇಳಿ ಮಾತಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಹೇಳ್ಬಿಟ್ಟು ಅವ್ರು ಆಗಿ 2ನೇ ಸಲ ಬಿತ್ತಾಕ ಹಚ್ಚಿದ್ರು. ಬಿತ್ತರು. ಅವ್ರ ಹಣ ಕೊಟ್ಟರು. ಆಯ್ತಪ್ಪ ತಂದು ಬಂದರು. ಹೋಗಿ ನೋಡಿದ್ರೆ ಮರುದಿವ್ಸ ಸ್ವಲ್ಪ ನಾಟಿ ಎದ್ದು
ಎದ್ದು ಅಂದ್ರೆ ಅವು ಬಿತ್ತು 2-3 ದಿವಸ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ಎದ್ದು. ಆದ್ರೆ ಇದಾದ ನಂತರ ಅವರಲ್ಲೇ ಮತ್ತು ನಮ್ಮಲ್ಲಿ ಬೀಜ ಉಳಿದಾಗ ನಾವು ಬೀಜ ಹಿಡಿದಿದ್ದೀವಿ ಅಷ್ಟು ಮಾರೋದಾವ ಮತ್ತು ನೀವು ಸ್ವಲ್ಪ ಬೀಜ ಬೇಕಾದ ತೋತ್ರಿ ಅಂತ ಅವ್ರನ್ನ ಕೇಳಿದ್ವಿ. ಹ್ಞೂ ರೀ. ಆ ನಂತರ ಮತ್ತು ಹೌದು ಮತ್ತು ಬಿತ್ತಾಕ ಅನುಕೂಲ ಇಲ್ಲ ಮತ್ತು ಕೊಡ್ರಿ ರೊಕ್ಕ ಕೊಡ್ಬೇಕಾಗ ನಾವು ಕೊಡ್ತೀವಿ ಕೊಡ್ರಿ ಬೀಜ ಅವ್ರು ರೀ ಅವ್ರು ರೀ. ಆಯಿತು ಆ ಬೀಜ ಕೊಂಡು ತೊಗೊಂಡ್ಬಂದ್ರಿ ಅವ್ರು ರೊಕ್ಕ ಕೊಟ್ಟರು. ಆ ಬೀಜ ಹೋಗಿ ತಮ್ಮ ಹೊಲದಾಗ ಬಿತ್ತರು. ಯಾರು ಬಿತ್ತರಿ? ಪರವಣ ಪೂಜಾರಿ ಅವರು ಬಿತ್ತರಿ. ಅವ್ರು ಮೊದಲು ಬಿತ್ತರೆ ಇದ್ದಿದ್ದಿಲ್ಲ, 2ನೇ ಸಲ ಬಿತ್ತರು ಸ್ವಲ್ಪ ಇದ್ದವ್ರು ಹೊಲದಾಗ. ಇವ್ರು ಬಿತ್ತಾರ ಸಲ ಇದ್ದೋದು. ಆ ನಂತರ ಇವ್ರು ಹೊಲದಾಗ ಬಿತ್ತರಿ ಸಾಕಾಗುವಷ್ಟು ಚೆನ್ನಾಗಿ ಎದ್ದುಬಿಟ್ಟು ಬೆಳೆ ಭಾಳ ಚಲೋ ಬಂತು. ಏನು ಕಾರಣ ಹೇಳ್ರಿ? ಯಾರ್ದು ಸಂಪತ್ತು? ಅವ್ರದ್ದೇ ಸಂಪತ್ತು. ಅವರು ಸಂಪಾದನೆ ಮಾಡ್ತಕ್ಕಂಥ ಸತ್ಯದ ಸಂಪತ್ತು. ಇನ್ನೊಬ್ಬರು ಮೋಸ ಮಾಡಿದೆ, ಅವ್ರಿಗೆ ಬರಲೇ ಇಲ್ಲ. ಕೊನೆ ಇವರೇ ಹೋಗಿ ಬಿತ್ತಿದಾಗ ಸ್ವಲ್ಪ ಬೆಳೆ ಬಂತು. ಇವರೇ ಬೆಳೆ ಸಾಕಾಗ್ಬಿಟ್ಟು ಭಾಳ ಚೆನ್ನಾಗಿ ಬೆಳೆ ಬಂತು. ಈಗ ಅವ್ರಿಗೆ ಏನಂತಂದ್ರೆ ಹೊಟ್ಟೆ ಒಳಗೆ ಒಂದು ಮನೆ ಚಾಲು ಆಯ್ತದೆ, ತ್ರಾಸ ಚಾಲು ಆಯಿತು. ಇನ್ನೇನು ಮಾಡೋದು ಅಂತ ವಿಚಾರ ಮಾಡಿ ಇದಕ್ಕೆ ಪರಿಹಾರ ಅಂತಕೊಂಡು ಹೇಳಿ ಅವ್ರು ಬೇರೆ ತೆಗೆದ್ರಿ. ಏನು ಮಾಡೋದು ಇವ್ರು ಸುಖವಾಗಿರಬಾರ್ದಲ್ಲ ಅಂಥೇಳಿ ಮಾಟ ಮಂತ್ರ ತಗೊಂಡು ಪ್ರಾರಂಭ ಮಾಡಿದ್ರು. ಅದು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿಕೊಂಡು ಅವ್ರ ಹೊಲ್ದಾಗ ರೀ ಗೊಂಬೆಗಳು ಸಿದ್ದೋದ್ರಿ. ಸಿಕ್ಕಲೆ ಗೊಂಬೆಗಳು ರೀ, ಸಿಕ್ಕಲೆ ಆ ಶಗಣಿ ಗೊಂಬೆ ಇದ್ದೋತ್ ರೀ. ಆಮೇಲೆ ಏನು ಕಣಕಿನ ಗೊಂಬೆ ಇರ್ತಿದ್ದಂತ, ಕಟ್ಟಿಗೆ ಗೊಂಬೆ ಇರ್ತಿದ್ದಂತ, ಅನೇಕ ಪ್ರಕಾರ ದಾರಗಳು, ಮೊಳೆಗಳು ಎಲ್ಲ ಹೊಲ ಎಲ್ಲ ವಸ್ತ್ರಗಳು, ಬೇರೆ ಬೇರೆ ಬಣ್ಣದ ವಸ್ತ್ರಗಳು ಸಿಕ್ಕದ್ದೆಲ್ಲ ಸಿಕ್ಕರೆ ಹೋಗೋದು ಹೊಲ ಎಲ್ಲ ಅದು ತುಂಬಿತದ್ರಿ. ಆದಾಗ ಕೊನೆಗೆ ಹೀಗಾಗಿ ಕೊನೆಯ ಸಂದರ್ಭ ಬಹಳ ತ್ರಾಸ ಅನಿಸಿ ಅಪ್ಪವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅಪ್ಪವ್ರ ಹೀಗಿದ್ರಪ್ಪ ಅವ್ರ ಎಲ್ಲ ಹೊಲ ಬಾಧ ಇದ್ರಿ, ಎಲ್ಲ ಬೆಳೆಗಳೆಲ್ಲ ಸುಟ್ಟಂತೆ ಆಗಿ ಕೆಳಗೆ ಹೊಳ್ಕೊಂಡು ಬಿದ್ದಾರಪ್ಪರ. ಈ ಪ್ರಕಾರ ಹೊಲ ಎಲ್ಲ ಹೀಗೆ ಮಾಡ್ಯಾರ ಅಂತಕೊಂಡು ಹೇಳಿ ಅವ್ರು ಪರವಣ ಪೂಜಾರು ಅಪ್ಪವ್ರಿಗೆ ಹೋಗಿ ಸಾಷ್ಟ ನಮಸ್ಕಾರ ಮಾಡಿ ಹೇಳ್ತಾರೆ. ಕಾಶಿಮ್ ತಾಯಿಯವ್ರು ಕೂಡಿ ಹೋಗಿ ಅಪ್ಪವ್ರು ಅಂತಾರೆ, ನೋಡು ಸತ್ಯ ಅನ್ನೋದು ಭಾಳ ಶ್ರೇಷ್ಠದವ್ರು, ಸತ್ಯದ ಸಂಪತ್ತು ಅದು. ಅವ್ರು ಏನು ಬೇಕಾದ ಮಾಡಲಿ, ನೀವು ಚಿಂತೆ ಮಾಡಲಿಕ್ಕೆ ಹೋಗ್ಬಿಡಿ. ನಿಮ್ಮ ಸತ್ಯ ಅದಲ್ಲ, ಸತ್ಯಮೇವ ಜಯತೆ ಅಂತ ಶ್ರುತಿಯ ಪ್ರಮಾಣ ಅದು. ಈ ಜಗತ್ತು ಮಾಟ ಮಂತ್ರದಿಂದ ಹುಟ್ಟಿಲ್ಲ, ಈ ಜಗತ್ತು ದೇವ್ರದ್ದು ಹುಟ್ಟ್ಯದ. ದೇವ್ರ ಸ್ವಲ್ಪ ಇರ್ತಕ್ಕಂಥ ಇರ್ತಾರೆ, ಗುರು ಇರ್ತಾರೆ. ಅದಕ್ಕೆ ನಿಮಗೆ ದೀಕ್ಷಾ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಮಂತ್ರ ಹೇಳಿದಲ್ಲ, ಆ ಮಂತ್ರವನ್ನು ಹೇಳ್ರಿ. ಶಿವಪಂಚಾಕ್ಷರ ಮಂತ್ರವನ್ನು ಹೇಳ್ರಿ, ಭಕ್ತಿಯಿಂದ ನಾಮಸ್ಮರಣೆ ಮಾಡಿ. ಆಮೇಲೆ ಈ ಪ್ರಸಾದ ಅಲ್ಲ, ಅದು ಗುರುಗಳ ಸನ್ನಿಧಿಯಲ್ಲಿ ಯಾವಾಗಲೂ ಯಜ್ಞ ಕುಂಡ ಇರ್ತಾಯಿತ್ತು ರೀ, ಯಜ್ಞ ಇರ್ತಾಯಿತ್ತು. ಅದು ಸಿಂಧೂರು ಮಾಡ್ತಾಯಿದ್ದು. ಅದಕ್ಕೆ ಎಂಥಂದ್ರೆ ಕೇವಲ 108 ವೃಕ್ಷಗಳಲ್ಲಿ ಯಾವ ಪತ್ರಿ ಬಿಲ್ಲು ವೃಕ್ಷಗಳು ಕೇವಲ ಆ ಪತ್ರೆಯ ಕಟ್ಟಿಗೆಗಳಿಂದ ಅದು ಕೆಳಗೆ ತಾನು ಬೀಳ್ದಿರ್ಬೇಕು ಕಟ್ಟಿಗೆಗಳು. ಅಂಥ ಕಟ್ಟಿಗೆಗಳನ್ನು ಕೆಳಗೆ ಬಿದ್ದಿರ್ತಕ್ಕಂಥ ಪತ್ರಿಕಾಯಿಗಳನ್ನು, ಅದು ಬಿದ್ದಿರ್ತಕ್ಕಂಥ ಬಿಲ್ವ ಪತ್ರೆಯ ಪುಷ್ಪಗಳನ್ನು ಇದನ್ನಷ್ಟು ಹಾಕಿ ಯಜ್ಞ ನಡೀತಾ ಇತ್ತು. ಅದು ಮತ್ತೆ ಬೇರೆ ಕಟ್ಟಿ ಯಾವುದಿಲ್ಲ ಅದರೊಳಗೆ. ಅಂಥ ಆ ಪ್ರಸಾದವನ್ನು ತೆಗೆದುಕೊಂಡು ಅಭಿಮಂತ್ರಿಸಿ ಅಪ್ಪವ್ರು ಹೇಳಿದರು, ಇದು ಪ್ರಸಾದ ಇದು ತೆಗೆದುಕೊಂಡು ಹೋಗಿ ನೀವೆಷ್ಟು ಹೊಲ ಅದಲ್ಲ ಅಷ್ಟೆಲ್ಲ ಅಲ್ಲೆಲ್ಲ ಕಡೆಗೆ ಹಾಕಿಬಿಡ್ರಿ. ಅಲ್ಲಿದ್ದದ್ದೆಲ್ಲ ದುಷ್ಟ ಶಕ್ತಿ ಹೋಗಿಬಿಡ್ಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲ ಸರಿ ಆಗ್ತದೆ ಅಂತ ಹೇಳಿದರು. ಅಲ್ಲಿ ತಿಳ್ಕೊಂಡು ಹೇಳಿ ಆ ಪ್ರಸಾದವನ್ನು ಅಪ್ಪವ್ರು ಸಾಷ್ಟ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಪ್ರಸಾದವನ್ನು ತೆಗೆದುಕೊಂಡು ತಮ್ಮ ಮನೆಗೆ ಬರ್ತಾಯಿದ್ದಾರೆ. ಎಲ್ಲಿ ರೀ? ಗೋವಾಡಕ್ಕೆ. ಅವ್ರ ಊರು ಗೋವಾಡ, ಅಲ್ಲಿ ಬರ್ತಾರೆ. ಬಂದು ಅಪ್ಪವ್ರ ಫೋಟೋ ಪೂಜೆ ಮಾಡಿ ಅಲ್ಲಿ ಅವ್ರ ಮನೆಯವ್ರ ಪಾದುಕೆಯನ್ನು ಇರುತ್ತೆ ಗುರುಗಳು. ಸಾಷ್ಟಾಂಗ ನಮಸ್ಕಾರ ಮಾಡಿ ಸದ್ರವ್ರ ಪಾದುಕೆಯನ್ನು ಪೂಜೆ ಮಾಡಿ ಭಕ್ತಿ ಪ್ರಾರ್ಥನೆ ಮಾಡಿ ಅಪ್ಪರ ರಕ್ಷಣೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಗುರುಗಳ ಕೃಪಾಶೀರ್ವಾದ ಅನ್ನೋದು ಬಹಳ ಶ್ರೇಷ್ಠ ಇರ್ತದೆ. ಭಕ್ತಿಯನ್ನು ನಾವು ನಂಬಬೇಕಷ್ಟ, ಸಂಪೂರ್ಣ ನಂಬಬೇಕು. ಅವ್ರು ಹಾಗೆ ಮಾಡ್ತಿರ್ತಾರಲ್ಲ, ಮಾಡುವವ್ರ ಗತಿ ಏನಂತ ಭಾಳ ತೊಂದರೆ ಇರ್ತದೆ. ಎಲ್ಲರ ಮುಂದೆ ಹಾಳಾಗಿ ಹೋಗ್ತಿರ್ತಾರೆ. ಖರೆ ಅವ್ರು ಈಗಿನ ಮಟ್ಟಿಗೆ ಏನಂತಂದ್ರೆ
ಇನ್ನೊಬ್ರಿಗೆ ಕಷ್ಟ ಕೊಡ್ತಕ್ಕಂಥದ್ದು, ಮಾಟ ಮಂತ್ರ ಮಾಡ್ತಕ್ಕಂಥದ್ದು, ಇದು ಮಾಡಬೇಕು ಅಂತ ಅವ್ರ ಮನುಷ್ಯರು ಬರ್ತದೆ, ಮುಂದೆ ಹಾಳಾಗೋ ಕಾಲಗೋಸ್ಕರ ಹೇಗಾಗಿರ್ತದೆ. ಅದೇ ಪ್ರಕಾರವಾಗಿ ಅಪ್ಪವ್ರ ಶಿಷ್ಯರು ಮದರಕಂಡಿ ಒಳಗೆ ರೀ ನಾಗಪ್ಪ ಅಂತ ಹೇಳಪ್ಪ, ನಾಗಪ್ಪ ಅಂತ, ಅಲ್ಲಿ ಅವರು ಪತ್ನಿನ ಪತಿ ಮಾಟ ಮಂತ್ರ ಮಾಡಿದ್ರಿ. ಏನು ಮಾಡಿದ್ರಿ? ಪತ್ನಿನ, ಅದೊಂದು ಪತ್ನಿನ. ಆಗ ಗಂಡ ಕೊಳ್ಳುವುದು ಶಿವಪ್ರಸಾದ, ಹೆಂಡತಿ ಕೊಳ್ಳುವುದು ಸುರೇಮಾಂಸ ಅಂತ ಹೆಂಡತಿ. ಗಂಡ ಶಿವಲಿಂಗ ಭಕ್ತ, ಹೆಂಡತಿ ಮಾರೆ ಮಸಣೆಯ ಭಕ್ತಿ ಅಂತ. ಅದಕ್ಕೆ ಅದು ಕೆಟ್ಟದೇವ್ರು ಏನಂತಾರೆ? ದುಷ್ಟತನ. ಪತಿ ಒಳ್ಳೆಯವರಿದ್ದರು, ಆ ಪತಿಗೆ ಮಾಟ ಮಂತ್ರ ಮಾಡಿರಿ. ಅಣ್ಣ ತಮ್ಮರು, ಆ ಹೆಣ್ಣುಮಕ್ಳು ಬಹುಶಃ ಅವ್ರನ್ನ ಕೊಂದು ಅವರು ಸಂಪತ್ತನ್ನು ತೆಗೆದುಕೊಂಡು ತಮ್ಮೂರಿಗೆ ಹೋಗಿ ಆ ತವ್ರ ಮನೆಗೆ ತೆಗೆದುಕೊಂಡು ಹೋಗಿ ಎಲ್ಲ ಕೂಡ ಆರಾಮಿರೋದು. ಆರಾಮ ಅಂತ ಆರಾಮ ಉಪಯೋಗ ಅಲ್ಲದದು, ಎಲ್ಲ ಹಾಳು ಮಾಡ್ತದು. ಇನ್ನೊಬ್ಬರ ಸಂಪತ್ತು ನಮ್ಗೆ ಬರಲಿ, ನಾವು ಸುಖವಾಗಿರ್ತೀವಿ ಅಂದ್ರೆ ಒಂದಕ್ಕೆ ಎರಡು ಮೂರು ನೆನಪಕ್ಕವ್ರಿ, ಒಂದಕ್ಕೆ ಎರಡು ಮೂರು ನೆನಪು. ಇದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದೀವಿ, ಒಬ್ರಿಗೆ 16 ಕೂರಿಗೆ ಜಮೀನು, ಇನ್ನೊಬ್ಬರ ಜಮೀನು. ಆಗಿನ ಕಾಲದ ಅವ್ರು ಟೆನೆನ್ಸಿಯದ ಕಾನೂನು ಇದ್ದು. ಆ ಸಮಯದಲ್ಲಿ ಒಬ್ಬರದು 16 ಕೂರಿಗೆ ಅಂದ್ರೆ ಎಷ್ಟಾಗ್ತದೆ ರೀ? ಒಂದು ಕೂರಿಗೆ ಅಂದ್ರೆ 4 ಎಕರೆ. ಎಷ್ಟಾದ್ರೆ 64 ಎಕರೆ ಜಮೀನು ಇತ್ತು ಒಬ್ಬರಿಗೆ. ಅಪ್ಪವ್ರ ಮುಂದೆ ಹೇಳಿದ್ರೆ, ಅಪ್ಪವ್ರ 64 ಎಕರೆ ಜಮೀನು ಇತ್ತು ಅಪ್ಪವ್ರ, ಸಹಿ ಮಾಡಿದ್ರೆ ಅನುಕೂಲ ಆಗ್ತದೆ, ಹೇಗೆ ಮಾಡ್ರಿ ಸಹಿ ಮಾಡೋ ಬೇಡ್ರಿ ಅಪ್ಪವ್ರ ಅಂತ ಕೇಳಿದ್ರು. ಅವ್ರ ಹೆಸರು ಅಪ್ಪಣ್ಣ, ಬಂದವ್ರ ಹೆಸರು. ಅಪ್ಪವ್ರಿಗೆ ಬಂದು ಕೇಳಿದ್ರೆ ಅಪ್ಪವ್ರು ಹೇಳಿದರು, ಅಪ್ಪಣ್ಣ ಚೂರಿ ಕಟ್ಟಿರ್ತಲ್ಲ ಬಂಗಾರದಪ್ಪ, ಚೂರಿ ಬಂಗಾರದದು, ಖರೆ ನುಂಗಿದ್ರೆ ಹೊಟ್ಟೆ ಇರ್ತದೋ ಅಪ್ಪಣ್ಣ. ಚೂರು ಬಂಗಾರದ ಚೂರಿ ಅಂತ ನಿನ್ನ ಹೊಟ್ಟೆ ಬಿಡೋದಿಲ್ಲ, ಅದು ಹೊಟ್ಟೆ ಕತ್ತರಿಸಿ ಬಿಡ್ತದೆ. ಯಾರು ತಮ್ಮ ಸತ್ಯತನ ದುಡಿದು ಮಾಡಿ ಸಂಪಾದನೆ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಕಾನೂನು ಅದ ಅನ್ನೋಗೋಸ್ಕರವಾಗಿ ಅವರು 16 ಕೂರಿಗೆ ಜಮೀನನ್ನು ಹಾಗೆ ಪುಕ್ಕಟೆಯಾಗಿ ಪಡೆದಾದ್ರೆ ಬಂಗಾರದ ಚೂರದು ನೀವು ದಕ್ಕೋದಿಲ್ಲ, ಹಾಳಾಗಿ ಹೋಗ್ತಾ ಇದ್ದಿ, ಸರ್ ಅವ್ರಿಗೆ ಬಿಟ್ಟು ಕೊಡೋದು ಹೇಳಿಬಿಟ್ರಪ್ಪ. ನಾವಿದ್ದಾಗ ಹೇಳಿದರು. ಆ ನಂತರ ಮುಂದೆ ಅವರು ಮುಂದೆ ಏನು ಮಾಡಿದ್ರೆ ಅವ್ರಿಗೆ ಗೊತ್ತ, ಮುಂದಿನ ವಿಷಯ ನಮ್ಗೆ ಗೊತ್ತಿಲ್ಲ. ಇಷ್ಟು ನಮ್ಮ ಮುಂದೆ ಆದ ಘಟನೆ ಇದು. ಅಪ್ಪ ಅವ್ರು ಈ ವಿಷಯ ಹೇಳಿದ್ರು, ಅವ್ರು ಕೇಳಕ್ಕೆ ಬಂದರು, ಅಪ್ಪ ಅವ್ರು ಈ ವಿಷಯ ಹೇಳಿದರು. ಒಂದು ವೇಳೆ ಮತ್ತು ಗುರುಗಳ ಮಾತು ಮೀರಿ ಹೋಗಿದ್ರಂದ್ರೆ ಮತ್ತು ಅಪ್ಪವ್ರು ಮೊದಲು ಬಂಗಾರ ಚೂರಿ ಹೇಳಿದಾರಲ್ಲ, ಆ ಜಮೀನಿಂದ್ರೆ ಅವ್ನ ಪಾಲಿಗೆ ಬಂಗಾರ ಚೂರಿ ಇನ್ನೊಬ್ಬರು ಸಂಪತ್ತು, ಅದು ತನ್ನದಲ್ಲ. ಅದಕ್ಕೆ ಹೀಗಾಗಿ ಆ ಪತಿಯ ಎಲ್ಲ ಸಂಪತ್ತನ್ನು ಅವ್ರು ಮಾಟ ಮಂತ್ರ ಮಾಡಿಕೊಂಡು ಪತಿಯ ಸಂಪತ್ತನ್ನು ಪಡೆದುಕೊಂಡು ತವ್ರ ಮನೆಗೆ ಹೋಗಿ ಅದು ಕೂಡ್ಸಿ ಒಳಗ್ರಿ. ಯಾಕಂದ್ರೆ ಕೂಡ್ಸಿ ಅಂದ್ರೆ ಮತ್ತು ಅಲ್ಲೆಲ್ಲ ಅಷ್ಟು ಪರಿಶುದ್ಧ ಇರ್ತಕ್ಕಂಥ ವ್ಯವಹಾರ ಇರ್ತದೆ ರೀ. ಮತ್ತು ಅಲ್ಲಿ ಹೇಳೋದೇನದ ರೀ, ಹೇಳೋದೇನಿಲ್ಲ, ಇಲ್ಲ ತಿಳ್ಕೊಳ್ಳೋದಷ್ಟ ಬಾಕಿ. ಅಲ್ಲೇ ಅವರು ಆ ಹೆಣ್ಮಗಳು ಆ ನಂತರ ಮಾಟ ಮಂತ್ರ ಮಾಡಿದರು. ನಾಗಪ್ಪನವರು ಹೊಲಕ್ಕೆ ಹೋಗಿದ್ದಾರೆ. ಹೊಲದಾಗ ಹೋಗ್ತಾರೆ, ಹೊಲದಾಗ ಹೋಗಿ ನೋಡ್ತಾರೆ. ನೋಡಿದ ಕೂಡಲೇ ಅವ್ರು ಭಯ ಬಂತು, ನೋಡಿ ಜ್ವರ ಬಂದು ಇಷ್ಟಿಷ್ಟು ಎತ್ತರ ಗೊಂಬೆ ಮಾಡಿದಾರ್ತ್ರಿ, ಕಣಕಿನ ಗೊಂಬೆ ಮಾಡಿದಾರ್ತ. ಅಲ್ಲೆಲ್ಲ ಹಿಂಗೆ ರಂಗೋಲಿ ಹಾಕಿದಾರ್ತ. ಅದು ಮತ್ತು ಬೇರೆ 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 ಎಲ್ಲ ಏನು ಗದ್ದಲ ಮಾಡಿ ಅದು ಮೇಲ್ಭಾಗದಲ್ಲಿ ಮುಳ್ಳಿಟ್ಟಿರುತ್ತೆ. ಆ ದನಕರುಗಳು ಬಂದು ತುಳಿಬಾರ್ದು, ಹಾಳಾಗಬಾರ್ದು, ಎಲ್ಲ ಮಾಡಿ ಇಟ್ಟಿದಾರ್ರಿ. ಅದು ನೋಡಿದ ಕೂಡಲೇ ಇವ್ರು ಭಯ ಬಂತೆ. ಅವ್ರ ಹೆಸರನ್ನು ಮಾಡಿದ್ದಾರೆ. ಭಯ ಬಂತು, ಜ್ವರನ ಬಂದು, ಹಂಗೆ ತ್ರಾಸು ಮಾಡ್ಕೊಂಡು ಮನೆಗೆ ಬಂದು ನಂದು ಮುಗಿತೇನೆ ಅಂತಂದು ಮನೆಯೊಳಗೆ ಅದು ಸ್ವಲ್ಪ ಇದ್ದದ ಹಣ್ಣು ಹಪ್ಪಲ ಎಲ್ಲ ಅಂತ ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ನೋಡ್ಕೊಂಡು ಅಪ್ಪ ಅವರು ಸುಂದರ ಮಠದೊಳಗಿದ್ರಿ. ಅವ್ರು ಮದರ್ಕಂಡಿಂದ ಆಗ ತ್ರಾಸು ಮಾಡ್ಕೊಂಡು ನಡ್ಕೊಂಡು ಹೋಗಿ ಅಪ್ಪ ಅವ್ರನ್ನ ಸಾಷ್ಟಾಂಗ ನಮಸ್ಕಾರ ದುಃಖ ಮಾಡ್ಲಿಕ್ಕತ್ರಿ. ಅಷ್ಟೊಳಗೆ ಶಕ್ತಿನೆಲ್ಲ ಮುಗಿದಿತ್ತು. ಅಪ್ಪ ಅವ್ರು ಹೇಳಿದರು, ನಾಗಪ್ಪ ಅವ್ರು ಹೀಗೆ ಮಾಡಿದಾರಲ್ಲ, ಮಾಡಲಿ ನೀನು ಈಗ ಅಮಾವಾಸ್ಯೆ ರವಿವಾರ ಅಮಾವಾಸ್ಯೆ ಸಾಯಲಿ ಅಂತ ಮಾಡ್ಯಾರಪ್ಪರ ಅಂತೆಲ್ಲ ಹೇಳಿದರು. ಮಾಡಲಿ ಅಮಾವಾಸ್ಯೆ ಅದಲ್ಲ, ಅಮಾವಾಸ್ಯೆ ಮುಗಿಪರ್ಯಂತ ಇಲ್ಲೇ ಇದ್ಬಿಡು, 3 ದಿವಸ ಪರ್ಯಂತ ಎಲ್ಲಿ ಹೋಗ್ಬೇಡ, ನಾಮಸ್ಮರಣೆ ಮಾಡಿ ಕೂತ್ಕೊಂಡು ನಾಮಸ್ಮರಣೆ ಮಾಡು ಅಂತ ಹೇಳಿದಪ್ಪ. ಈ ಗುರುಸ್ಥಾನ ಇದನ್ನು ಬಿಟ್ಟು ಎಲ್ಲಿ ಹೋಗ್ಬೇಡ ಅಂತ. ಹ್ಞೂ ಅಪ್ಪ ನಾಮಸ್ಮರಣೆ ಆಗ್ತದೆ. 3 ದಿವಸ ಆಗ್ತದೆ ಬಂತ್ರಿ. ಅದೇನು ಮುಟಿ ಮಾಡೋದು ಅಂತ ಇರ್ತದಂತ, ಮಂತ್ರ ಮುಟಿ ಅಂತಾರದಾಗ ಸಂಸ್ಕೃತದಾಗ ಮುಷ್ಟಿ ಅಂತಾರೆ. ನಮ್ಮ ಕೈಗಳಿಗೆ ಮುಷ್ಟಿ ಅಂತಾರೆ. ಅದು ಯಾರು ಬಂದು ಆ ಟಿ ವಿ ತೋರಿಸ್ತಿದ್ದಾರೆ ನಮಗೆ ಗುದ್ದದು ಅಂಥ ಒಂದು ಶಕ್ತಿದು ಬರ್ತದೆ ಕಾಣ್ತದೆ. ಮುಷ್ಟಿ ಅಂತ ಹೆಸರು ಇರ್ಬೇಕಾದ್ರೆ ಮುಟಿ ಅನ್ನೋದಕ್ಕೆ ಮುಷ್ಟಿ ಅಂತ ಕಾಣ್ತದೆ.
ಅದನ್ನು ಅತ್ಯಂತ ವೇಗವಾಗಿ ಒಂದು ನಿಂಬೆಹಣ್ಣು ಬಂತದ್ರಿ. ಬಂದವ್ರು ಕೊಲ್ಲಬೇಕು ಅಂತ ವಿಚಾರ ಮಾಡಿದ್ರೆ ಅದು ಅವರ ಸಮೀಪಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಅದು ಗುರುಸ್ಥಾನದವ್ರು ಬರಲಿಕ್ಕಾಗಲಿಲ್ಲ. ಯಾವಾಗ ಅವರು ಕೊಲ್ಲಬೇಕಂತ ಅತ್ಯಂತ ವೇಗ ಸ್ವಯಂತ ಧ್ವನಿ ಮಾಡ್ಕೊಂಡು ಎಲ್ಲ ಅಡ್ಡಾಡ್ತಾ ಇದ್ದಾಗ ಅವ್ರ ಸಮೀಪ ಹೋಗೋದಂತೆ ಗುರು ಶಕ್ತಿ ಅವ್ರನ್ನ ಕಾಪಾಡಿಬಿಡ್ತು. ಕಾಪಾಡಿದ ನಂತರ ಅದೇನ್ರಿ ಯಾವಾಗ ಅಲ್ಲಿ ಅದು ನಾಶ ಮಾಡೋದು ಬಿಟ್ಟು ಅದು ರಾಮ ಮಾಡಿದಂಗೆ ಹೋಗಿ ಎಲ್ಲೇ ತೊಂದರೆ ಮಾಡಬೇಕಾದ್ರು ಹಾಗೇನಂತ ಅದಕ್ಕೆ ಭಾಳ ಸಿಟ್ಟು ಅನ್ನಿಸ್ಬಿಡ್ತೀರಿ. ಅವ್ರ ಹತ್ರ ಹೋಗೋದಾಗಲಿಲ್ಲ. ಸುತ್ತಾಯಿತು, ಇತ್ತಾಗ ಸುತ್ತಾಯಿತು, ಅತ್ತಾಗ ಸುತ್ತಾಯಿತು, ಅತ್ಯಂತ ವೇಗವಾಗಿ ಸುತ್ತಾಯಿತು, ಎಲ್ಲ ಮಾಡ್ತು, ಏನು ಮಾಡೋದು ಸಾಧ್ಯ ಇರಲಿಲ್ಲ. ಆಗ ಮರಳಿ ಏನು ಮಾಡ್ತಾವ್ರು, ಯಾರು ಮಾಡಿದವ್ರು ನೋಡ್ರಿ ಅವ್ರ ಕಡೆ ಹೋಗಿಬಿಡ್ತು. ಅಲ್ಲೇ ಹೋಗಿಬಿಡ್ತು. ಹೋಗಿ ಎಲ್ಲಿ ಹೋಗ್ತಾನೆ ಅವ್ರ ಮನೆಗೆ ಹೋಗಿಬಿಡ್ತಾರೆ. ಆ ಹೆಣ್ಮಗಳಿದ್ರ ಪತ್ನಿ ಅವ್ರ ಮನೆಗೆ, ಅಲ್ಲಿ ಆ ಮನೆ ಇವರು ನಾಗಪ್ಪನ ಮನೆಗೆ ಅವತ್ತು ಹೋಗಿಬಿಡ್ತು. ಅಲ್ಲೇ ಒಂದು ಹೋಗಿ ಬೇವಿನ ಬಿಡ್ತತ್ರಿ. ಬೇವಿನ ಬಿಡಿದ್ರೆ ಬೇವಿನ ಮನೆಗೆ ಹೋಗಿಬಿಡ್ತು. ಆ ನಂತರ ಮುಂದೆ ಏನಂತಂದ್ರೆ ಅಲ್ಲೊಂದು ಹೋರಿಕರ ಇರ್ತದೆ. ಹೋರಿಕರಿಗೆ ಹೋಗಿಬಿಡ್ತು. ಹೋರಿಕರಿಗೆ ಬಿಡಿದಂಥ ಹೋರಿಕರ ಸತ್ತು ಹೋಗಿಬಿಡ್ತು. ಆ ನಂತರ ಅಲ್ಲಿಂದ ಅವ್ರು ಯಾರು ಮಾಡ್ತಾರೆ ಅಲ್ಲಿ ತವ್ರ ಮನೆಯವರು ಅವ್ರಿಗೆ ಹೋಗಿ ಇಲ್ಲಿ 2 ಪ್ರಾಣ ಹೋದು. ಅಲ್ಲಿ ಹೋದ ನಂತರ ಈ 2 ಆಗ್ತಕ್ಕಂಥ ಮತ್ತು ಅಲ್ಲಿ 4-5 ಮಂದಿಗೆ ರೀ ಅಲ್ಲಿ ಹೋಗಿಬಿಡ್ತು. ಈ 4-5 ಮಂದಿಗೆ ಅಲ್ಲಿ 5 ಮಂದಿನ ಕೊಯ್ತದ್ರೆ ಅಲ್ಲಿ ಹೋಗಿ ಎಲ್ಲ ಬಡ್ದು ಬಿಡ್ತಾವ್ರಿ. ಎಲ್ಲರೂ 5 ಮಂದಿ ಸತ್ತು ಹೋಗ್ಬಿಟ್ರು ಅವ್ರು ತವ್ರ ಮನೆಯಾಗ, ಹೆಣ್ಮಕ್ಳು ತವ್ರ ಮನೆಯೊಳಗೆ. ಆ ನಂತರ ಇವರು 2 ಒಂದು 5 7 ರೀ. 8ನೇದಾಗಿ ಯಾರು ಮಾಡಿದ್ರೆ ಹೋಗಿ ಅವ್ನು ಮಾಡಿರ್ತಕ್ಕಂಥದ್ದು ಹೋಗಿ ಅವನನ್ನು ಕೊಂದು ಹಾಕಿಬಿಡ್ತಾರೆ. ಅವ್ರ ಕ್ಲಾಸ್ ಹೋಗಿ ಕುಲಾದ ರಕ್ತಕಾರಿ ಸತ್ತಿರ್ತಾರೆ. ರಕ್ತಕಾರಿ ಎಷ್ಟು ಮಂದಿ ರೀ? 8 ಮಂದಿ. ಹೋರಿ ಮತ್ತು ಬೇವಿನ ಬಿಟ್ಟು ಎಷ್ಟು ಉಳಿದ್ರು? ಬಾಕಿ ಎಷ್ಟು ಉಳಿದ್ರು? ಹೋರಿ ಹಿಡ್ಕೊಂಡು 7 ಜೀವ ಹೋಗ್ಬಿಟ್ಟು ಅದ್ರೊಳಗೆ ಮಾಡಿರ್ತಕ್ಕಂಥ ಆ ಪುರುಷ ಇದ್ರೆ ಅವನು ಕೂಡ ಹಾಳಾಗ್ಬಿಟ್ಟು ಸತ್ತು ಹೋಗ್ಬಿಟ್ಟ. ವಂಶ ಏನತ್ರಿ? ಅವ್ರನ್ನ ಒಬ್ಬರು ಉಳಿದ್ರು, ಒಬ್ಬರು ಉಳಿಲಿಲ್ಲ. ಅಪ್ಪವ್ರು ಹೇಳ್ತಾ ತಮ್ಮ ಇನ್ನು ಹೋಗ್ಬೋದು. ತಮ್ಮ ದಿವ್ಯದೃಷ್ಟಿ ನೋಡಿದರು. ಏನಾಯ್ತು, ಬಂದದ್ದು ಎಲ್ಲಿ ಹೋಗ್ತತ ಅದೆಲ್ಲ ಹೀಗೆ ಮಾಡಿ ಹೋಗಿ ಎಲ್ಲ ಮಾಡಿಬಿಡ್ತದು. ಕೊನೆಗೆ ಅಲ್ಲಿಂದ ಬಂದು ಗೊರಳಿ ನಮಸ್ಕಾರ ಮಾಡಿ, ಅಪ್ಪವರೇ ನಾನು ಬಂದು ತಮಗೆ ಶರಣಾಗತನಾಗೋಸ್ಕರವಾಗಿ ದುಷ್ಟ ನಿಮ್ಮ ಶಿಷ್ಯನನ್ನು ಸಂಹಾರ ಮಾಡೋದು ನಾನು ಕಳಿಸಿದ್ರು. ತಮ್ಮ ಸಾಮರ್ಥ್ಯದ ಮೂಲಕ ನನಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಯಾರು ಇಂಥ ಗುರುಗಳ ಶಿಷ್ಯನಿಗೆ ಮಾಡಿದ್ರೆ ನಾನು ಅವ್ರಿಗೆ ಬಿಡಲಿಕ್ಕೆ ನನ್ನ ಮನಸ್ಸು ಬರಲಿಲ್ಲ. ಅವ್ರನ್ನೆಲ್ಲರೂ ಸಂಹಾರ ಮಾಡಿದವನನ್ನು ಸಂಹಾರ ಮಾಡಿ ನಾನು ನಿಮ್ಗೆ ಶರಣಾಗತನ ಇದ್ದೇನೆ, ನನ್ನ ರಕ್ಷಣೆ ಮಾಡಿ ಕೇಳ್ಕೊತದ ಭಾವನಾಮತಿ. ಗುರು ಹೇಳಿದರು, ಶುಭವಾಗಲಿ, ನೀನು ಪಿಶಾಚಿ ಅಲ್ಲ, ನೀನು ಎಲ್ಲಿಂದ ಸ್ವರ್ಗಕ್ಕೆ ಹೋಗಿಬಿಡು. ಒಳ್ಳೆ ಸದ್ಗುಣದಲ್ಲ, ದುಷ್ಟರ ನಾಶ ಮಾಡಿದೆ ನೀನು. ರಾಜ ಮಹಾರಾಜರು ದುಷ್ಟರ ನಾಶ ಮಾಡ್ತಾರೆ. ವಿಷ್ಣು ಪರಮಾತ್ಮ ದುಷ್ಟರನ್ನು ಸಂಹಾರ ಮಾಡಿ ಶ್ರೇಷ್ಠನ ರಕ್ಷಣೆ ಮಾಡ್ತಾರೆ. ಇನ್ನು ಎಷ್ಟೋ ಮಂದಿನ ಹಾಳು ಮಾಡ್ತಿದ್ದಲ್ಲ ಅಂಥವ್ರು ನಾಶ ಮಾಡಿಬಿಟ್ಟು, ಕೆಟ್ಟವ್ರು ನಾಶ ಮಾಡಿಬಿಟ್ಟು ಸಜ್ಜನ ಉಳಿಸ್ತಕ್ಕಂಥ ಕಾರ್ಯ ತೊಡಗಿ ಆ ಪುಣ್ಯ ನೀವು ಪ್ರಾಪ್ತಾಗಿ ಆ ಪುಣ್ಯದಗೋಸ್ಕರ ನೀವು ಸ್ವರ್ಗಕ್ಕೆ ಹೋಗು. ಮುಂದೆ ಮತ್ತೆ ಮಾನವ ಜನ ಪಡ್ಕೊಂಡು ಧನ್ಯನಾಗುವಂತ ಮಾಡಿ ಆ ಪಿಶಾಚಿ ಬಂದಿರ್ತಕ್ಕಂಥ ಪಿಶಾಚಿ ತಲ ಮಾಟ ಮಂತ್ರ ಅದಕ್ಕೆ ಆಶೀರ್ವಾದ ಮಾಡಿಬಿಟ್ರು. ಮುಂದೆ ಅದನ್ನು ಕಳ್ಕೊಂಡು ಪಾಪ ಕಳ್ಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗಿ ಅದು ಇವರನ್ನೆಲ್ಲ ಹಾಳು ಮಾಡಿರ್ತಕ್ಕಂಥದ್ದು ತಾವು ಗುರುಗಳ ಆಶೀರ್ವಾದ ಪಡ್ಕೊಂಡು ಧನ್ಯ ಆಯಿತು. ಅದಕ್ಕೆ ಬುದ್ಧಿ ಬಂತು. ಎದಕ್ಕೆ ರೀ? ಪಿಶಾಚಿ ಮಾಟ ಮಂತ್ರ ಪಿಶಾಚಿ ದೇವಿಗೆ ಬುದ್ಧಿ ಬಂತು. ಇವ್ರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ಎಷ್ಟು ಡಿಗ್ರಿ ಇರ್ಬೇಕು ರೀ? ಎಷ್ಟು ದೊಡ್ಡ ಡಿಗ್ರಿ ಇರ್ಬೇಕು ಹೇಳಿ? ಅದಕ್ಕೆ ಬಂದು ವಿಷಯ ಹೇಳಿದ್ವಿ ನೋಡ್ರಿ. ಏನಂದ್ರೆ ಕದಿರು ಮಣಿಸಲಬಹುದು, ಬಿದಿರು ಮಣಿಸಲಬಹುದು, ವನಿಕೆನಾಥ ನಿನ್ನ ಹೇಗೆ ಮಣಿಸುವುದು ಅಂತ. ಬಿದಿರವನ್ನು ಮಣಿಸಲಿಕ್ಕೆ ಹೋದ್ರೆ ನೆನೆಸಿ ಮಾಡಿ ಮಣಿಸ್ಬೋದು ಅವ್ರು ಬಿದಿರು, ಅಥವಾ ಎಳಿದಿದ್ದಾರೆ ಮಣಿಸ್ಬೋದು. ಕದಿರು ಮಣಿಸಲು ನೇಕಾರ ಮನೆಯೊಳಗೆ ಕದಿರು ತಿರ್ತಾವ್ರಿ. ಅದಕ್ಕೆ ಮುಂದೆ ಕಂಡಿಕೆ ಹಾಕ್ತಾರೆ, ಗರನ ತಿರುತ್ತಾರೆ, ಆ ಕಂಡಿಕೆ ಸುತ್ತದು. ಅದನ್ನು ಸುತ್ತಕ್ಕಂಥ ಕಂಡಿಕೆ ಸುತ್ತು ಉದ್ದಿರ್ತಲ್ಲ, ಅದನ್ನು ಏನು ಮಾಡಿದ್ರಿ ಅಗ್ನಿಯೊಳಗೆ ಹಾಕಿ ಅದನ್ನು ಮಣಿಸ್ಬೋದು ಕಾಯಿಸಿ. ಆದ್ರೆ ವನಿಕೆನಾಥ ನಿನ್ನ ಹೇಗೆ ಮಣಿಸ್ಬೋದು? ವನಿಕೆ ಇರ್ತಾವೆ ನೋಡಿ ಮನ್ಯಾಗ, ಹೆಣ್ಮಕ್ಳು ಇರ್ತಾವೆ, ಆ ಭತ್ತ ಕೊಟ್ಟರು ಏನು ಮಾಡೋದು ಕೂತಿರ್ತಾರೆ. ಈಗಂತೂ ಬಹುಶಃ ಮಷೀನ್ ಬಂದಾವು. ಆದರೂ ಮನ್ಯಾಗ ಲಗ್ನ ಕರಿ ಬೇಕಾಗ್ತಾವೆ ಇಡ್ತಾರೆ. ಅಂಥ ವನಿಕೆ ತೊಗೊಂಡು ಹೋಗಿ ನೀರಾಗ ಒಂದು ವೇಳೆ ಇಡ್ತಾನಂತಂದ್ರೆ ರೀ ಮಣಿತಾವೆ ಹೇಳ್ರಿ. ಬಿದ್ರ ಮಣಿದಿಲ್ಲ. ನೆನೆಲಿ ಹೆಚ್ಚು ಅನ್ನೋದಕ್ಕೆ ತಾನ ಮಣಿತ ತಗೊಂಡು ಹೆಣ್ಮಕ್ಳು ಹಾಗೆ ಒಂದು ವರ್ಷಗಟ್ಟಲೆ ಇಡು ಅಂತಂದು ಅಲ್ಲೇ ಇಟ್ಟಂದ್ರೆ ಬಹುಶಃ ಭಾಳಷ್ಟು ದಿವಸ ಬಿಟ್ರೆ ಅಲ್ಲೇ ಏನಾಗ್ಬೋದ್ರಿ ಕೊಳತಾ ಹೋಗ್ತದ ಹೊರತಾಗಿ ವನಿಕೆ ಮಣಿದಿಲ್ಲಂತ. ಇಲ್ಲಿ ಆಗಲಿಲ್ಲ.
ತೊಂದರೆ ಆಗ್ತದೆ. ಬೆಂಕಿ ಒಳಗೆ ಹಾಕಿ ಕದ್ರ ಮನುಷ್ಯ ಹಂಗೆ ಸ್ವಲ್ಪ ಉಕ್ಕಿಂದಿರ್ತದೆ ಮಣಿತದ ಅಂತೇಳಿ ಬೆಂಕಿ ಒಳಗೆ ಹಾಕ್ಯಾರ ಸುಟ್ಟ ಹೋಗ್ತದೆ. ಖರೆ ಮಣಿದಿಲ್ಲ, ಮಣಿ ಅದು ಜನ್ಮದಲ್ಲಿರೋದು, ಅದು ಹಾಗೆ ಇರೋದು. ಅದಕ್ಕೆ ಎಂಥ ದುಷ್ಟತಲ್ಲ, ಅಂಥ ದುಷ್ಟರು ವಂಶ ಏನು ಮಾಡ್ತಾರೆ, ತಮ್ಮ ವಂಶ ಸಮೇತವಾಗಿ ಅಷ್ಟು ನಾಶ ಆಗ್ತಾರೆ. ಉದಾಹರಣೆಗೆ ಪಾಂಡವರು ಎಲ್ಲರೂ ಉಳಿದ್ರು. ಪಾಂಡವರ ಸೇನೆ 7 ಅಕ್ಷೋಣಿ, ಕೌರವರ ಸೇನೆ 11 ಅಕ್ಷೋಣಿ. 11 ಅಕ್ಷೋಣಿ ಸೇನೆ ಪಾಂಡವರ 7 ಅಕ್ಷೋಣಿ ಸೇನೆ ಮುಂದೆ ಏನಂತಾರೆ ಎಲ್ಲ ಹಾಳಾಗಿ ಬಿಡ್ತು. ಹಿಂದೆ ಶ್ರೀಕೃಷ್ಣ ಭಗವಂತ ಗುರುಗಳಿದ್ದಾರೆ ಪಾಂಡವರಿಗೆ, ದುರ್ಯೋಧನಾದಿಗಳೇ ಹಿಂದೆ ಗುರುಗಳಿಲ್ಲ, ಅಧರ್ಮವನ್ನು ಮಾಡ್ತಕ್ಕಂಥ ಇದ್ದಾರೆ. ಯಾರು ದ್ರೌಪದಿ ಕಷ್ಟ ಕೊಟ್ಟರು, ದ್ರೌಪದಿ ಮಾನಹರಣ ಮಾಡಿದರು, ಹೆಣ್ಣು ಮಕ್ಕಳಿಗೆ ಕಷ್ಟ ಕೊಟ್ಟರು, ಅವಮಾನ ಮಾಡಿದರು, ಅಂಥ ನೀಚರಲ್ಲಿ ಏನಂತ ಹೇಳ್ರಿ ವಂಶ ನಿರ್ವಂಶ ಸತ್ತೋದ್ರಲ್ಲ, ವಂಶ ನಿರ್ವಂಶಾಗಿ ಸತ್ತೋದ್ರು. ಅದಕ್ಕೆ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಕ್ಕಂಥದ್ದು, ಸಜ್ಜನರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಸನ್ಯಾಸಿಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು, ಗೋಮಾತೆಗೆ 33 ಕೋಟಿ ದೇವತೆಗಳು ಇರ್ತಾರೆ ಅಂತ ಹೇಳಿದ್ರು ಗೋಮಾತೆ ಗರ್ಭದಲ್ಲಿ, ಅಂಥ ಗೋಮಾತೆ ಕಷ್ಟ ಕೊಡ್ತಕ್ಕಂಥದ್ದು, ಪರಮ ಪತಿವ್ರತ ಸ್ತ್ರೀಗೆ ಕಷ್ಟ ಕೊಡ್ತಕ್ಕಂಥದ್ದು, ತಾಯಿ ತಂದೆಗಳಿಗೆ ಕಷ್ಟ ಕೊಡ್ತಕ್ಕಂಥ ಯಾರು ಮಾಡ್ತಾರೆ ನೋಡ್ರಿ, ಅಂಥವ್ರು ಈ ಭೂಮಿಯಲ್ಲಿ ಏನಂತಂದ್ರೆ ಅವಶ್ಯವಾಗಿ ಅದರ ಫಲ ಉಣಬೇಕಾಗ್ತದೆ. ಆಗ ನೆನೆಸ್ಕೊಂಡು ಆಗೇನು ಮಾಡೋದು ನೆನೆಸಿ ಕೊರಳಿಗೆ ನೇಣು ಹಾಕ್ಕೊಂಡು ಜಿಗದ ನಂತರ ಜಿಗಿಕ್ಕಿಂತ ಮೊದಲು ಹಾಕೋಬೇಕು ಬಿಡು, ವಿಚಾರ ಮಾಡಬೇಕು. ಇನ್ನೂ ಜಿಗದಿಲ್ಲ ಅಂದರೆ ಹಾಕೊಂಡು ತಗೊಂಡ್ರೆ ತಗೋಬೇಕು. ಇದು ಕೆಳ್ಸಿತ್ತಂದ್ರೆ ಪುರಾಣದಾಗ ಕೊರಳಿಗೆ ಹಾಕ್ಕೊಂಡಿರ್ತೀರಿ, ಕೆಲವೊಬ್ರು ಕೆಟ್ಟದ್ದು ಮಾಡ್ತಿರ್ತೀರಿ, ತಗೊಳ್ರಿ ಈಗ ಚಲೋ ಆಗ್ತದೆ. ತಕ್ಕೊಳ್ಳೋದು ಜಿಗಿದ್ರಿ ಅಂದ್ರೆ ನಿಮ್ಮ ಕೈಯ ನಿಮ್ಮ ಕಾಲ ಖರೆ ನಿಮ್ಮ ಕಾಲ ಮುಗಿರ್ತೈತೆ ರೀ, ನಿಮ್ಮ ಸಮಯ ಮುಗಿರ್ತದಲ್ಲಿ ಏನು ಮಾಡ್ತೀರಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಟ್ಟದ್ದೆಲ್ಲ ಬಿಡ್ರಿ, ಒಳ್ಳೆಯವರಾಗಿರಿ. ನಾವು ಹೇಳುವುದು ಮಾಡಿದವ್ರ ಸಂಬಂಧ, ನಿಮ್ಗೆ ಯಾರಿಗೆ ಸಂಬಂಧ ಇಲ್ಲ. ಯಾರು ಮಾಡ್ತಿರ್ತಾರೆ ಅಂಥವ್ರಿಗೆ ಎಷ್ಟು ಸಂಬಂಧ ಇರ್ತದೆ, ಅವ್ರಿಗೆ ಗುರುತಿರ್ತದೆ, ಮಾಡೋರಿಗೆ ಅವ್ರು ತಿಳಿತಿರ್ತದೆ ಎದಕ್ಕೆ ಹೇಳ್ತಾರೆ ಮತ್ತು ಯಾರು ಹೇಳ್ತಾರೆ ಗುರುತಿರ್ತದೆ, ಅವ್ರಿಗೆ ಗುರುತಿರ್ತದೆ. ಚೆನ್ನಾಗಿರ್ರಿ, ವಂಶ ನಿರ್ವಂಶಾಗಿ ಹೋಗ್ಬಾರ್ದು. ಅಷ್ಟು ಶಕ್ತಿಶಾಲಿ ಇರ್ತಕ್ಕಂಥ ಯಾವ ದುರ್ಯೋಧನಾದಿಗಳು ಉಳಿಲಿಲ್ಲ, ಕೀಚಿ ಉಳಿಲಿಲ್ಲ, 10 ತಲೆಯ ರಾವಣ ಉಳಿಲಿಲ್ಲ. 1 ತಲೆಯ ಶ್ರೀರಾಮಚಂದ್ರ ಮುಂದೆ 10 ತಲೆ ಇರ್ತಕ್ಕಂಥ ಇದ್ರು ಕೂಡ 6 ಕೋಟಿ ಆಯುಷ್ಯ ಅವ್ರದ್ದು. 1 ಕೋಟಿ ಅಂದ್ರೆ 100 ಲಕ್ಷ ಆಗ್ಬೇಕ್ರಿ. 6 ಕೋಟಿ ಆಯುಷ್ಯ ಇರ್ತಕ್ಕಂಥ ರಾವಣ 10 ತಲೆಯನ್ನು ಕತ್ತರಿಸ್ಕೊಂಡು ಸತ್ತು ಹೋದ್ರೆ ಮತ್ತು ನೀವೇ ಉಳಿತೀರಿ. ಅದಕ್ಕೆ ಹುಷಾರಾಗಿರ್ತಕ್ಕಂಥದ್ದು ಭಾಳ ಚಲೋ ಇರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದ್ಮೇಲೆ ಏನಂದ್ರಿ ಅಂತ ಮಾಟ ಮಂತ್ರ ಮಾಡ್ತಕ್ಕಂಥ ವಂಶ ಏನಾಯಿತು, ನಿರ್ವಂಶ ಆಗಿಬಿಡ್ತು, ವಂಶರಹಿತವಾಗಿ ಹೋಗ್ಬಿಡ್ತು. ಅದಕ್ಕಂತಾರೆ ಅವ್ರ ಮನೆ ಇಲ್ಲಿ ಅಂತ ನೋಡಿದ ಕೈಲಿ ತೋರಿಸೋದಲ್ಲ, ಏನೇ ಕೈಲಿ ಏನು ಹೇಳಿದ್ರಲ್ಲ, ಕೈಲೇ ತೋರಿಸೋದಿಲ್ಲ ಅಂದು ನಾವು. ಅವ್ರು ಹೇಳಿದ್ರು ಕಾಲೇ ತೋರಿಸಿರೋದು. ಕಾರಣ ಏನು ರೀ, ಇದೇ ಹೇಳಿದ್ರು ಅಷ್ಟು ಡಿಗ್ರಿ ಅದು. ಅಷ್ಟು ಅಂದ್ರೆ ಅವ್ರು ಅಷ್ಟು ಮಾಡಿತಾರೆ ಅವರು. ಮತ್ತು ಅಷ್ಟು ಮಾಡಿತಾರೆ ಅಂದ್ರೆ ಮತ್ತು ಅವ್ರಿಗೆ ಮತ್ತು ಕೈ ತೋರಿಸ್ಬೋದ್ರೆ ಮತ್ತು ಕಾಲಿ ತೋರಿಸೋದು. ಅದಕ್ಕೆ ಹಾಗೆ ಆಗ್ಬಾರ್ದಂದ್ರೆ ಏನು ಮಾಡ್ಬೇಕು ಅಂದ್ರೆ ಒಳ್ಳೆಯವರಾಗಿರಬೇಕು. ಅದರಂತೆನ ಯಾವ ಪರಗೊಂಡ ಪೂಜಾರಿಯವರು ಸುತ್ತಾಗಿ ಬಂದು ನೋಡ್ರಿ, ರಾಮಾಯಣ ಆಯಿತು, ಮಹಾಭಾರತ ಅಟ್ಟಾಗೋಗಿ ಮಧುರಕಂಡಿ ಆಯಿತು, ಮಧುರಕಂಡಿಂದ ಕೂಡಿಸಿ ಹೋಯ್ತು, ಕೂಡಿಸಿ ನನಗೆ ಸುತ್ತಾಗಿ ಬಂದು ಅದು ಅಪರ್ ಕ್ಲೀನೇನ ಮೊದಲೇ ಧನ್ಯ ಇರ್ತೀರಿ ಅಂತೇಳಿ ಬರೆಯದಿರ್ತಕ್ಕಂಥ ಪ್ರಿಂಟ್ ಆಗಿರ್ತಕ್ಕಂಥ ವಿಷಯ ಕೇಳ್ತೀವಿ ದಿನಾನು. ಇನ್ನೂ ಪ್ರಿಂಟ್ ಆಗಿಲ್ಲ, ಪ್ರಿಂಟ್ ಆಗಿರ್ತಕ್ಕಂಥ ವಿಷಯ ಕೇಳ್ತಾ ಇದ್ದೀರಿ. ಒಳ್ಳೆಯದಾಗಲಿ. ಆದ್ಮೇಲೆ ಅದಕ್ಕೆ ಕೆಲವೊಬ್ಬರು ಇಲ್ಲದ ಕಾರವಾರ ಮಾಡಿತಾರಲ್ಲ, ಅಂಥ ಜನ ಅಪ್ಪವ್ರ ಚರಿತ್ರೆ ಪ್ರಿಂಟ್ ಆಗ್ಬಾರ್ದು ಎಷ್ಟೋ ಸಲ ಪ್ರಯತ್ನ ಮಾಡ್ತಾರೆ. ಎಷ್ಟೋ ಸಲ ಕಂಪ್ಯೂಟರ್ ಮಾಡ್ತಾರೆ, ಕಂಪ್ಯೂಟರ್ ಸುಟ್ಟಾರ, ಏನೆಲ್ಲ ಮಾಡ್ಯಾರ. ಆದರೂ ಸತ್ಯರ ರೀ. ಸತ್ಯಮೇವ ಜಯತೆ ಅಂತ ನಾನು ತಮ್ಮ ಸುಳ್ಳು ಯಾವ ಕಾಲಕ್ಕೂ ಜಯಿಸೋದಿಲ್ಲ, ಸತ್ಯಮೇವ ಜಯತೆ. ಅದಕ್ಕೆ ಶ್ರೀ ಸಂತರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ, ವಿಜಯ ಲೀಲಾ ಕಲ್ಪವೃಕ್ಷ ಬೇಡದವ್ರಿಗೆ ಬೇಡದಿರ್ತಕ್ಕಂಥ ವಿಜಯಶಾಲಿ ಇರ್ತಕ್ಕಂಥ ಲೀಲೆಗಳು, ಅಂಥ ವಿಜಯಶಾಲಿ ಇರ್ತಕ್ಕಂಥ ಸದ್ರುಗಳು ಇರ್ತಾರೆ. ಅಂಥವ್ರ ಚೇತ ನಾವು ಕೇಳ್ತಕ್ಕಂಥ ಹೇಳ್ತಾ ಇದ್ದೀವಿ. ಆದಮೇಲೆ ಅಲ್ಲಿ ಕೂಡ ಏನಂತ್ರಿ, ಚಂದ್ರೊಳಗೆ ಅಪೂರ್ವಾಗ ಗೂಗವಾಡದ ಯಾರು ಪರಗೊಂಡ ಪೂಜಾರಿಯವರು ಮತ್ತು ಅವ್ರ ಪತ್ನಿ ಕಾಶಿಬಾಯಿ ಅವರು.
ಭಕ್ತಿ ಸಂಪನ್ನರು. ಕೊನೆಗೆ ಏನಂತಂದ್ರೆ ಹಾಗೆ ಇವ್ರು ಬಿತ್ತಿರ್ತಕ್ಕಂಥ ಹೊಲ ಭಾಳಷ್ಟು ಚೆನ್ನಾಗಿ ಬಂತು ರೀ. ಅದನ್ನೇನು ಮಾಡಿದ್ರು, ಚೆನ್ನಾಗಿ ಬಂತು. ಇನ್ನೇನು ಮಾಡೋದು ಅಂತಕೊಂಡು ಹೇಳಿ ನಾವು ಅವ್ರದ್ದು ತೊಗೊಂಡು ಬಂದು ಬಿತ್ತಿರ ಇಲ್ಲಿ ಇಷ್ಟ ಆಯ್ತು, ನಮ್ಮಲ್ಲಿ ಬೆಳೀಲಿಲ್ಲ. ಅವ್ರು ಕರ್ಕೊಂಡು ಅವ್ರ ಕೈಲಿ ಬಿತ್ತಿಸಿ ಅವು ಸ್ವಲ್ಪ ಬಂತು. ಈಗ ಅವ್ರು ಹೊಲದಾಗ ಅವ್ರು ಬಿತ್ತರು, ನಮ್ಮಲ್ಲಿ ಕೊಂಡು ತೊಗೊಳೋದು ಬಿತ್ತರು ಸಾಕಷ್ಟು ಬಂತಲ್ಲ, ಏನು ಮಾಡ್ತು ಅಂತ ಹೇಳಿ ಮಾಟ ಮಂತ್ರ ಮಾಡಿ ಸಿಕ್ಕಾಪಟ್ಟೆ ಸಿಕ್ಕದ್ದೆಲ್ಲ ಮಾಡಿ ಅವ್ರು ಎಷ್ಟು ದುಷ್ಟ ಬುದ್ಧಿ ಇರ್ತದ್ರೆ. ನಾವು ಮೊನ್ನೆ ಒಬ್ಬರು ಪ್ರಶ್ನೆ ಕೇಳಿದ್ವಿ, ಅದು ಸಂಬಂಧಪಟ್ಟವ್ರು ಇದ್ರು. ಅವರು ಕೇಳಿದ್ವಿ, ಅಲ್ರಿ ಈ ಮಾಟ ಮಂತ್ರ ಮಾಡ್ತಾರಲ್ಲ ಅಂಥವ್ರಿಗೆ ಮಾಡಿಸ್ಬೇಕಾದ್ರೆ ಖರ್ಚು ಬರ್ತದಲ್ಲ, ಅದು ಖರ್ಚು ಬರೋದು ಅವ್ರಿಗೆ ಏನು ಅನಿಸೋದಿಲ್ಲನ್ರಿ ಅಂತೀವಿ. ಬಹುಶಃ ಒಂದು ವರ್ಷ ಆಗಿರ್ಬೋದು ಕೇಳಿದೆ. ಅವ್ರು ಹೇಳಿದ್ರು, ಉತ್ತರ ಹೇಳಿದ್ರು. ಎಷ್ಟು ಚಂದ ಉತ್ತರ ಹೇಳಿದ್ರೆ, ನೀವು ಅಪರ ಚರಿತ್ರೆ ಕೇಳ್ಕೊತ ಅದಕ್ಕೂ ಸ್ವಲ್ಪ ಲಕ್ಷ ಕೊಡ್ರಿ, ಕೇಳಾಗ ಉಪಯೋಗ ಆಗ್ಬೋದು ಏನಾರು. ಅವ್ರು ಹೇಳಿದ್ರು ದುಷ್ಟರು ಸ್ವಭಾವ ಇರ್ತಂದ್ರೆ ಅವ್ರು ಹೇಳಿದರು, ನೋಡ್ರಪ್ಪ ಅವ್ರ ತಾನು ಗಳಿಸಿರ್ತಕ್ಕಂಥ ಸಂಪತ್ತು ಎಷ್ಟು ಗಳಿಸಿರೋ ಇಡೀ ಜೀವನದಲ್ಲಿ ಸಂಪೂರ್ಣವಾಗಿ ಅದು ಹಾಳಾಗಿ ಹೋಗಲಿ, ಮಾಟ ಮಂತ್ರ ಮಾಡಿಸಲಿಕ್ಕೆ ಹಾಳಾಗಿ ಹೋಗಲಿ. ಖರೆ ಇನ್ನೊಬ್ಬರು ಒದ್ದಾಡಿ ಸಾಯಲಿ, ಅವ್ರ ಮುಂದೆ ವೈರಿಗಳು ಒದ್ದಾಡಿ ಸಾಯಬೇಕು. ಅದಕ್ಕೆ ಮಾಟ ಮಂತ್ರ ಮಾಡಲಿಕ್ಕೆ ತಮ್ಮ ಇಲ್ಲಿ ಎಲ್ಲ ಜಮೀನು ಗಳಿಸಿರ್ತಕ್ಕಂಥ ರೊಕ್ಕ ರೂಪಾಯಿ ಎಲ್ಲ ಹಾಳಾಗಿ ಹೋಗ್ಲತ್ರಿ. ಖರೆ ಇನ್ನೊಬ್ರು ಒದ್ದಾಡ್ಕೊತಿರ್ಬೇಕು, ಆಗಿರ್ತದ್ರು ಮಾಡೋರು ಸ್ವಭಾವ ಇರ್ತದೆ. ಮತ್ತು ಅಷ್ಟು ಪವಿತ್ರ ಭಾವನೆ ಇರ್ತದೆ. ಅದಕ್ಕಂದ್ರೆ ಹಾಳಾಗಿ ಹೋಗ್ತಾರೆ, ಓಶ್ ನಿರ್ವಹಿಸಕ್ಕದು. ಮತ್ತು ಅಂದಂತೆ ಆಗೋಲ್ಲ, ಭೂಮಿ ಒಳಗೆ ಏನು ಬಿತ್ತಿರ್ತಿರಲ್ಲ ಅದೇ ಬೆಳೆ ಬರ್ತದೆ. ಅದಕ್ಕಿರಲಿ, ಅವ್ರು ಏನು ಮಾಡ್ತಾರೆ ಮಾಡಲಿ. ಯಾರು ತಿಳುವಳಿಕೆ ಇದ್ದವ್ರಿಗೆ ಬಿಟ್ಟರೆ ಭಾಳ ಚೆನ್ನಾಗಿರ್ತದೆ, ಇರಲಿ. ಆದಮೇಲೆ ಈಗ ಸದ್ಗುರು ಶ್ರೀ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಪರಮಂಡ ಪೂಜಾರಿಯವರು ಲಕ್ಷ್ಮೀ ಅವರು ಅಪ್ಪವ್ರಿಗೆ ಸಾಷ್ಟ ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡಿದರು. ಅಪ್ಪವ್ರ ಆಶೀರ್ವಾದ, ಅವ್ರ ಆಶೀರ್ವಾದ ಏನು ಮಾಡಿದ್ರಿ, ಪ್ರಸಾದ ಕೊಟ್ಟರು. ತೆಗೆದುಕೊಂಡು ಈ ಪ್ರಸಾದವನ್ನು ಹಾಕ್ರಿ, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಎಲ್ಲ ಕತ್ತರಿಸ್ಕೊಂಡು ಈಗ ಎಲ್ಲ ಮಡ್ಸ್ಕೊಂಡು ಬಿದ್ದಿರಲ್ಲ ಹೊಲ ಎಲ್ಲ ಒಣಗಿ ಹೋಗ್ಬಿಟ್ಟದ. ತೊಂದರೆ ಅದು ಗಿಡಗಳು ಸಹಿತ ಮಗ್ಲು ಗಿಡ ಇರ್ತಾವೆ, ಹೊಲದಾಗ ಗಿಡ ಇರ್ತಾವೆ, ಆ ಗಿಡಗಳು ಸಹಿತ ಎಲ್ಲ ಒಣಗಿ ಹೋಗ್ಬಿಟ್ಟಿದ್ವು. ಗುರುಗಳ ಪ್ರಸಾದ ತೆಗೆದುಕೊಂಡು ಬಂದು ಭಕ್ತಿಯಿಂದ ಪ್ರಾರಂಭ ಮಾಡಿ ನಾಮಸ್ಮರಣೆ ಮಾಡಿ ಈ ಹೊಲಕ್ಕೆ ಸಂಪೂರ್ಣ ಎಲ್ಲ ಸುತ್ತೆಲ್ಲ ಹಾಕ್ತಾ ಬಂದು ಅಪ್ಪವ್ರು ಹೇಳಿದ ಪ್ರಕಾರ ಒಂದು ಕಡೆ ದಂಡಿಗೆ ದಾರಿ ಬಿಟ್ಟರು. ಸದ್ಗುರುನಾಥ, ತಾವು ಹೇಳಿದಂತೆ ಮಾಡಿದ್ದೇವೆ, ತಮ್ಮ ದಿವ್ಯ ಕೃಪಾಶ್ವರಲ್ಲಿ ಇರ್ತಕ್ಕಂಥ ಏನು ದುಷ್ಟ ಶಕ್ತಿ ಎಲ್ಲ ಹೋಗಿಬಿಡ್ಲಪ್ಪ ಅವರ ಆಶೀರ್ವಾದ ಮಾಡಿ ತಗೊಂಡು ಹೇಳಿ ಕೊನೆಯದಾಗಿ ಗುರು ಹೇಳಿದ ಪ್ರಕಾರವಾಗಿ ಮಂತ್ರ ಹೇಳ್ತಾ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, साधु संत महाराज की जय, श्री गुरुदेव दत्त अवधूत. ಹೀಗೆ ಗುರು ಹೇಳಲ್ಪಟ್ಟಂಥ ಯಾವ ಮಂತ್ರವನ್ನು ಹೇಳಿ ಅತ್ಯಂತ ಭಕ್ತಿಯಿಂದ ಈಗ ಹಾಕ್ತಾ ಬಂದು ಕೊನೆಗೆ ಮಂತ್ರವನ್ನು ಹೇಳಿ ಭಕ್ತಿ ನಮಸ್ಕಾರ ಅಪ್ಪರ ತಮ್ಮ ದಿವ್ಯ ಕೃಪಾಶೀರ್ವಾದ ಇರಲಿ. ಅವ್ರೇನು ಮಾಡಿದ್ದಾರಲ್ಲ ಅದೆಲ್ಲ ಹೋಗಿಬಿಡ್ಲಪ್ಪ ಅವರ, ತಮ್ಮ ಆಶೀರ್ವಾದ ಇರಲಿ, ಮರಳಿ ನಮ್ಮ ಬೆಳೆ ನಮ್ಗೆ ಕೊಡ್ರಪ್ಪ ಅವ್ರ ಅಂದ್ಕೊಂಡು ಪ್ರಾರ್ಥನೆ ಮಾಡಿ ಕೊನೆಯ ಸಲ ನೀವು ಪ್ರಸಾದ ಹಾಕಿರಲ್ರಿ, ಭಗ್ಗತ್ತು ಒಮ್ಮಿಂದ ಮುರಿಯತ್ತು ಎಲ್ಲೇನು ಏನು ಮಾಡಿದಾರ ಸುಟ್ಟು ಹೋಗ್ಬಿಡ್ತೇವೆ. ಎಲ್ಲೆಲ್ಲಿ ಮಾಡಿದ್ರೆ ಎಲ್ಲ ಏಕಾಲಕ್ಕೆ ಅವೆಲ್ಲ ಮಾಟ ಮಂತ್ರ ಅವರು ಅರಿವಿ ಆ ಮಳೆ ಪಳಿ ಏನು ಏನಿರ್ತಿದ್ರು ಎಲ್ಲ ಕೂಡ ಸುಟ್ಟು ಹೋಗಿಬಿಟ್ಟು ಎಲ್ಲ ಸುಟ್ಕೊಂಡು ಯಾವಾಗ ಹೋಗಿಬಿಡ್ತಲ್ಲ ರೀ, ಸುಟ್ಟಾಗೆಲ್ಲ ಕೆಳಗೆ ಬಿದ್ದು ಬೆಳೆ ಎಲ್ಲ ಮೇಲ್ಭಾಗ ಎದ್ದು ಬಿಡ್ತಾರೆ. ಮೇಲ್ಭಾಗ ಎದ್ದು ಬಿಡ್ತು, ಎಲ್ಲ ಸಾಕಾಗೋಷ್ಟು ದೊಡ್ಡ ದೊಡ್ಡ ತೆನೆಗಳು ಕಾಣಿಸ್ಬಿಟ್ಟು ಮಿಂದಮೆ ಗಿಡಗಳೆಲ್ಲ ಚಿಗುರಿಬಿಟ್ಟು ಮೊದಲು ಎಲ್ಲ ಮಗಲಿರ್ತಕ್ಕಂಥವು. ಏನಾಯ್ತಂದ್ರೆ ಅದೇ ಅಂತಕ್ಕಂಥ ಯಾವ ಬಾಧೆ ಇಲ್ಲದೆ ತನ್ನಿಂತಾನ ತಾಜಾ ಅದನ್ನು ಚಿಗಿತು ಬಿಟ್ರಿ. ಆಗ ಎಲ್ಲರಿಗೂ ಸಂತೋಷ ಆಗಿಬಿಡ್ತು.
ಆನಂದ ಸತಿಪತಿಗಳೇ ಭಾಳ ಸಂತೋಷ ಆಗಿ ಎಲ್ಲ ಕೂಡ ಭಕ್ತಿಯಿಂದ ಅದನ್ನೆಲ್ಲ ನೋಡಿ ಎಲ್ಲ ಬಿದ್ದದೆಲ್ಲ ಮರಳಿ ಏರ್ಬೇಕಲ್ರಿ. ಗುರು ಶಕ್ತಿ ಅಂತದ್ದು ಅದು ನಾಶ ಆಗ್ತಕ್ಕಂಥದ್ದು, ನಾಶ ಆಗಲಿದ್ದು ಮಾಡಿರ್ತಕ್ಕಂಥದ್ದು. ಅದು ಅಶೀಡ್ ಹಾಕಿದ್ರೆ ಬೆಳೆ ಮೇಲೆ ಹಾಕಿರ್ತಾರೆ, ನಮ್ಮಲ್ಲಿ ಹಾಕಿದ್ರು ಮೇಲೆ ಮಠಕ್ಕೆ ಹಾಕಿದ್ರು. ಹಾಗೆ ಅದೆಲ್ಲ ಸುಟ್ಟುಕೊಂಡು ಕೆಳಗೆ ಬಿದ್ದಿರ್ತಕ್ಕಂಥದ್ದು ಮರಳಿ ಹೇಳ್ಬೇಕು, ಗುರು ಶಕ್ತಿ ಅಂತ ಇದ್ರಿ. ಆ ಶಕ್ತಿಯನ್ನು ನೋಡಿ ಅತ್ಯಂತ ಭಕ್ತಿಯಿಂದ ಇಬ್ಬರು ಸತಿಪತಿಗಳು ಕೂತ್ಕೊಂಡು ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಸಾಧು ಸಂತ ಮಹಾರಾಜ ಕಿ ಜೈ, ಶ್ರೀ ಗುರುದೇವ ದತ್ತ ದತ್ತ ಅವಧೂತ. ಸದ್ಗುರುವರ ಲೀಲೆ ಒಂದೊಂದು ಎಕರೆಗೆ 4 ಚೀಲ 5 ಚೀಲ ಆಗ್ತಕ್ಕಂಥದ್ದು ಹೆಚ್ಚಾಗ 10-12 ಚೀಲ, ಒಂದೊಂದು ಎಕರೆಗೆ 10-12 ಚೀಲ ಬೆಳೆ ಬರ್ತದೆ. ಒಂದು ಎಕರೆಗೆ ಬೆಳೆ ಬಂದಿತ್ತು. ರಾಶಿಯನ್ನು ಮಾಡಿದರು, ಸಂತೋಷ ಆಯಿತು. ಎಷ್ಟು ಬೆಳೆ ಬಂದಿತ್ತು ನೋಡ್ರಿ. ಎಲ್ಲ ಗಾಡಿ ಒಳಗೆ ಹೇರ್ಕೊಂಡು, ಎಷ್ಟು ಗಾಡಿ ಎಲ್ಲ ಗಾಡಿ ತೊಗೊಂಡು ತರಿಸಿ ಗಾಡಿ ಒಳಗೆ ಹೇರ್ಕೊಂಡು ಅಗದಿ ಭಕ್ತಿ ಸತಿಪತಿ ಕೊಡ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಸಾಧು ಸಂತ ಮಹಾರಾಜ ಕಿ ಜೈ, ಶ್ರೀ ಗುರುದೇವ ದತ್ತ ದತ್ತ ಅವಧೂತ. ಹಿಂದೆ ಮುಂದೆ ಭಜನೆಯನ್ನು ಮಾಡ್ತಾ ತಮ್ಮ ಬೆಳೆದ ಎಲ್ಲ ಬೆಳೆಯನ್ನು ಗಾಡಿಯೊಳಗೆ ಹಾಕ್ಕೊಂಡು ಆನಂದವಾಗಿ ಮಠಕ್ಕೆ ಹೋಗ್ಬಿಟ್ರು. ಅಪ್ಪ ಅವರ ಎಲ್ಲ ಸುಟ್ಟೋಗಿದ್ರಿ, ಏನೂ ಇರಲಿಲ್ಲ. ಇದನ್ನೆಲ್ಲ ಕೊಟ್ಟವ್ರು ಯಾರು? ತಾವೇ ಇದ್ರಿ. ಎಲ್ಲ ತಮ್ಮ ದಾಸೋಹ ಕಲ್ಪಿತಾರಪ್ಪ ಅವರ ಎಲ್ಲರೂ ಪ್ರಸಾದ ಮಾಡಿ ಆನಂದವಾಗಿ ಅಂತೇಳಿ ಅಪ್ಪವ್ರು ಸಾಟ ದಾಸೋಹ ಕಲ್ಪಿಸಿರು. ಅಪ್ಪವ್ರು ಅಂದ್ರೆ ಭಾಳ ಸಂತೋಷ. ಬಂದ್ರಿ, ಎಲ್ಲ ಅರ್ಪಿಸಿರಿ. ಅದಕ್ಕೆ ಸರ್ವಚಿತ ಒಂದು ಯಜ್ಞ ಬರ್ತದೆ, ಸರ್ವಚಿತ ಅಂತೇಳಿ. ಎಲ್ಲವನ್ನು ಯಾವಾಗ ತ್ಯಾಗ ಮಾಡ್ತಾರೆ ಎಲ್ಲ ಸಿಗ್ತದೆ. ಅಪ್ಪ ಹೇಳಿದರು, ಅದರೊಳಗಿಂದ ಒಂದು ಚೀಲ ಇಳಿಸಿರು. ಹೇಳಿದ್ರು ಎಲ್ಲ ಚೀಲ ತೊಗೊಳ್ರಿ, ಏನಾದ್ರು ಆ ಗಾಡಿ ಒಳಗೆ ಹೇರ್ಕೊಳ್ರಿ, ನೆಟ್ಟಗೆ ಊರಿಗೆ ಬಿಡ್ತಾರೆ ಅಷ್ಟು ಹೋಗಿಬಿಡ್ರಿ. ಇದೆಲ್ಲ ಸಂತೋಷದಿಂದ ನಿಮಗಾಗಿ ಬಂದಿರ್ತಕ್ಕಂಥದ್ದು. ಗುರುಗಳ ಕರುಣೆಯಿಂದ ಆಶೀರ್ವಾದ ಮಾಡ್ಯಾರ. ಅವ್ರ ಕೃಪಾಶೀರ್ವಾದ, ತಮ್ಮ ಗುರುಗಳ ಹೆಸರು ಹೇಳಿರ್ತಪ್ಪ ಅವರು ಗುರುಲಿಂಗೇಶ್ವರ ಸದ್ಗುರು ಕೃಪಾಶೀರ್ವಾದ. ಅವರು ಗುರುಗಳ ಕರುಣೆಯಿಂದ ನಿಮ್ಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಇನ್ನು ತೆಗೆದುಕೊಂಡು ಹೋಗ್ರಿ. ದಾಸೋಹ ಒಂದು ಚೀಲ ಕೊಟ್ಟಿಲ್ಲ, ಎಷ್ಟೋ ಕೊಟ್ಟಂತೆ ಒಂದೇ ಕಾಳು ಕೊಡಲಿ ಭಕ್ತಿಯಿಂದ ಸಾವಿರ ಚೀಲ ಕೊಟ್ಟಂಗೆ, ಒಂದನೇ ಎಪ್ಸ್ಕೊಳ್ಳಿ ಕೋಟಿ ಹಣ ಕೊಟ್ಟಂಗೆ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೇವಲ ಭಕ್ತಿ ಹೊರತಾಗಿ ನಿಮ್ಮ ವಸ್ತುಗಳಲ್ಲ, ನಿಮ್ಮ ವಸ್ತುಗಳು ನಿಮಗೋಸ್ಕರ ಬಂದಿರ್ತಕ್ಕಂಥದ್ದು ಆನಂದವಾಗಿ ತೆಗೆದುಕೊಂಡು ಸುಖವಾಗಿ. ಅವ್ರು ಎಷ್ಟು ಒತ್ತಾಯದಿಂದ ಅಪ್ಪ ಅವ್ರು ಇಲ್ಲೇ ಇರಲಿ ಹೇಳಿದ್ರು ಕೇಳಿಲ್ಲ, ಅವ್ರು ಆನಂದವಾಗಿ ಹೋಯ್ತು ಕೊಟ್ಟು ಕಳಿಸಿರ್ತಾರೆ. ಇದಕ್ಕೆ ಗುರು ಕರುಣೆ ಅಂತಾರೆ. ಗುರು ಕರುಣೆ ಅಂತಾರೆ. ಏನು ಬೇಕಾಯ್ತು ಹೇಳಿ ಗುರುಗಳಿಗೆ? ಬೇಕಾದ್ರೆ ಎಷ್ಟು ತಂದ್ರೆ ಇರಲಿ ತರ್ಬೋದಾಯ್ತಲ್ಲ ರೀ. ಅವರು ತಂದಿಲೇಕ ಕೊಟ್ಟಿಲೇಕ ಏನು ಕಾರಣ? ಇನ್ನು ಕೊಡಬೇಕೀಗ. ಜಗಳ ತೆಗಿತಕ್ಕಂಥವ್ರು ಇರ್ತಾರೆ ಕೆಲವರು. ನೀವು ತಂದ್ರೆ ಯಾಕೆ ಕೇಳೋದು? ಏನು ಕಾರಣ ತಂದ್ರಿ? ತೆಗೆದುಕೊಂಡು ಹೋಗ್ರಿ. ಇದು ನಿಮಗಾಗಿ ಬಂದದ್ದು, ತೆಗೆದುಕೊಂಡ್ರೆ ಆನಂದವಾಗಿ ಸುಖವಾಗಿ ಬಾಳ್ರಿ, ಆನಂದ ಎತ್ಕೊಂಡು ಎರಡೂ ಕೈಯಿಂದ ಆಶೀರ್ವಾದ ಮಾಡಿ ಅವ್ರು ಕಳಿಸ್ಕೊಟ್ರು. ಹೋಗಿ ಮತ್ತು ಅದನ್ನು ಕೂಡ ಅವ್ರು ದಾಸೋಹ ಇರ್ತಾರೆ. ಆ ಪ್ರಕಾರವಾಗಿ ಬಂದವ್ರಿಗೆ ಪ್ರಸಾದ ಮಾಡಿ ಉಂಡ್ರಿ ತಿನ್ರಿ ತಿಳ್ಕೊಂಡು ಹೇಳಿ ಅದನ್ನು ತಾವಷ್ಟೇ ಉಪಯೋಗಿಸ್ತದೆ. ಎಲ್ಲರಿಗೂ ಕೊಡ್ತಾ ಮಾಡ್ತಾ ಆನಂದವಾಗಿ ಕಾಲಹರಣ ಮಾಡಿದ್ರು. ಎಷ್ಟೋ ದಿವಸ 40-50 ವರ್ಷ ಪರ್ಯಂತ ಅಪ್ಪವ್ರ ಪಾದ ಪೂಜೆ ಮಾಡ್ತಾ ಬಂದರು. ಮೊದಲ ಕಂಡಿಗೆ ಅಪ್ಪವ್ರು ಬಂದರು ಕೂಡ ಅಲ್ಲಿಂದ ಬಂದು ಪ್ರತಿ ಸಲ ಸಪ್ತಾಹ ಬಂದು ಅಪ್ಪವ್ರ ಪಾದ ಪೂಜೆ ಮಾಡ್ತಾಯಿದ್ರು. ಹೀಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತೋಪುದು ಶಿವಂಗಿರ್. ಸತಿಪತಿಗಳು ಒಂದೇ ಭಾವನೆ ಇದ್ಕೊಂಡು ಭಕ್ತಿಯಿಂದ ಇರ್ತಾರಲ್ಲ, ಅದು ಗುರುಗಳಿಗೆ ಅರ್ಪಿತ ಆಗ್ತದೆ, ದೇವರಿಗೆ ಅರ್ಪಿತ ಆಗ್ತದೆ. ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಭಕ್ತಿ ಭಾವನೆ ಇದ್ರೆ ಭಗವಂತನ ಅನುಗ್ರಹ ಆಗ್ತದೆ, ಗುರುಗಳ ಅನುಗ್ರಹ ಆಗ್ತದೆ, ಏನೆಲ್ಲ ಸಾಧ್ಯ ಆಗ್ತದೆ. ಕೆಟ್ಟ ಗುಣ ಇದ್ರೆ ಇದು ಹೇಳಿದ್ರೆ ಅದು ಆಗ್ತದೆ. ಅಷ್ಟು ಕೂಡ ಹಾಳಾಗಿ ಓದ್ಕೊಂತ ಹೋಗ್ತದೆ. ಅದಕ್ಕೆಲ್ಲರೂ ಕೂಡ ಶ್ರೇಷ್ಠವಿರ್ತಕ್ಕಂಥ ಗುಣಗಳನ್ನು ಕುಡ್ಕೊಂಡು ಕೆಟ್ಟದ್ದಾಗಿರ್ತಕ್ಕಂಥ ಎಲ್ಲವನ್ನು ಬಿಟ್ಟು
ಶ್ರದ್ಧಾಭಕ್ತಿ ನಿಂತ್ಕೊಂಡು ಗುರುಗಳ ದಿವ್ಯ ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾಗಬೇಕು. ಏನು ಮಾಡಿದ್ರೆ ಗುರುಗಳ ಕೃಪಾಶೀರ್ವಾದ ಅದನ್ನೆಲ್ಲ ಮಾಡ್ಬೇಕು ರೀ. ಏನು ಮಾಡಿದ್ರೆ ಗುರುಗಳಿಂದ ದೇವರಿಂದ ಶಾಪ ಆಗ್ತದೆ ಅದನ್ನೆಲ್ಲ ಬಿಡಬೇಕು. ತಾಯಿ ತಂದೆಯಿಂದ ಗುರುಗಳಿಂದ ದೇವರಿಂದ ಏನು ಸಿಗಬಾರ್ದು, ಶಾಪ ಸಿಗಬಾರ್ದು. ನಮ್ಗೆ ವರ ಸಿಗಬೇಕು. ಏನು ಮಾಡಿದ್ರೆ ವರ ಸಿಗ್ತದೆ ನೋಡಿರಿ ಅದನ್ನೆಲ್ಲ ಮಾಡಬೇಕು. ಏನು ಮಾಡಿ ಶಾಪ ಸಿಗುತ್ತೆ ಅದನ್ನೆಲ್ಲವನ್ನ ಏನು ಮಾಡಬೇಕು, ಬಿಟ್ಟು ಬಿಡಬೇಕು. ಆದ್ಮೇಲೆ ಸದ್ಗುರುವರ ಕೃಪಾಶೀರ್ವಾದ ದೊಡ್ಡದು. ಈ ಮೊಬೈಲಲ್ಲಿ ಅದು ಯಾರೋ ಫೋನ್ ಮಾಡ್ಬೇಕು, ಇದ್ರೊಳಗೆ ನಂಬರ್ ಅವ್ರ ಹತ್ರ ಇರ್ಬೇಕಲ್ಲ ರೀ, ಆ ನಂಬರ್ ಇಲ್ಲಿರ್ಬೇಕು, ಸಂಬಂಧ ಇರ್ತಲ್ಲ. ಹಾಗೆ ನಮ್ಮ ಗುರುಗಳ ಕೃಪಾಶೀರ್ವಾದ ಇಲ್ಲಂದ್ರೆ ನಮ್ಮ ನಂಬರ್ ಗುರುಗಳ ಹತ್ರ ಇರ್ಬೋದು, ಇರ್ಬೇಕು ರೀ. ನಮ್ಮ ನಂಬರ್ ಅಂದ್ರೆ ನಂಬರ್ ಏನದು, ನಮ್ಮ ಭಕ್ತಿ. ನಮ್ಮ ಭಕ್ತಿ ಇರಬೇಕು. ಈ ಮೊಬೈಲ್ ಸುಳ್ಳು ಹೇಳ್ತಾ ಒಂದು ಸಲ 2 ಮೊಬೈಲ್ ಒಬ್ಬರು ತೊಗೊಂಡು ತಮ್ಮ ಸಿಮ್ 2 ತೊಗೊಂಡು ಈಗ ಹಾಕಿ ಹತ್ತಿರ ನಿಮ್ಮ ಚಂದಾದಾರರು ವ್ಯಾಪ್ತಿ ಪ್ರದೇಶ ಹೊರಗಿದ್ದಾರೆ ಅಂತ ಹೇಳ್ತೇವೆ ವಿಜ್ಞಾನ. ಆದರೆ ಗುರುಗಳು ಹಾಗಲ್ಲ ರೀ, ಗುರುಗಳು ಹಾಗಲ್ಲ. ಎಲ್ಲೋ ಕೂತ್ಕೊಂಡು ಪ್ರಾರ್ಥನೆ ಮಾಡಿರಿ, ಎಲ್ಲೋ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಅಲ್ಲಿ ನೇರವಾಗಿ ಗುರುಳಿಗೆ ಬಂದು ಸಮರ್ಪಣೆ ಆಗ್ತದೆ. ಎಂಥ ದಿವ್ಯ ವಿಜ್ಞಾನ, ಎಂಥ ಶಕ್ತಿ ಗುರುಳದು. ಅಂಥ ಗುರುಳು ಒಂದು ಸಲ ಭಕ್ತಿ ಪ್ರಾರ್ಥನೆ ಮಾಡಿ ಸಾಕು. ನಾವೆಲ್ಲಿರ್ತೀವಿ ನೋಡ್ರಿ, ಅಲ್ಲೇ ಗುರು ತಥಾಸ್ತು ಅಂದ್ರೆ ಗುರುಗಳು ಸರ್ವಜ್ಞ ಇರ್ತಾರೆ. ತಥಾಸ್ತು ಅಂದ್ರೆ ನಮ್ಗೆ ಅಲ್ಲೇ ಆಶೀರ್ವಾದ ಆಗ್ತದೆ, ನಾವೆಲ್ಲ ಧನ್ಯರಾಗ್ತಾ ಇದ್ದೀವಿ. ಅಂಥ ಗುರುಗಳು ಪಡೆದಿರ್ತಕ್ಕಂಥ ನಾವು ನೀವು ನಿಜವಾಗಿ ಕೂಡ ಧನ್ಯರು. ನಡೀತದೆ ಅಷ್ಟು ನಡೀತದು. ಇಲ್ಲ ಎಲ್ಲ ನಾಳೆಗೆ ಬರುತ್ತೆ. ಆ ಜಗತ್ತಿನಾಗ ಇರೋರು ತೇಲಿ ಹೋದ್ರು ಪಾಪ, ಜಗತ್ತು ಬಿಟ್ಟು ಬೇರೆ ಇಲ್ಕಂದ್ರೆ ಯಾವ ವಿಜ್ಞಾನ ಹೇಳಿ ಅಂತ ಈ ಜಗತ್ತನ್ನು ಒಂದು ಹಾರಿ ನನ್ನ ಕೈಲಿ ಕೊಟ್ಟು 8 ಏಳಿನ ಹಾರಿ ಕೊಟ್ಟು ಈ ಪೃಥ್ವಿ ಅದಲ್ಲ, ಈ ಜಗತ್ತಲ್ಲ, ಇದನ್ನು ಬಿಟ್ಟು ಬೇರೆ ಕಡೆ ಸ್ವಲ್ಪ ನಾನು ನಿಲ್ಲಲಿಕ್ಕೆ ಅವಕಾಶ ಕೊಟ್ರೆ ಇದನ್ನು ಉರುಳಿಸಿ ಬಿಡ್ತಾ ಇದ್ದೆ ಅಂತ ಹೇಳಿದವು. ಬೇರೆ ಜಾಗ ಇದ್ರೆ ಇಲ್ಲ ಅಲ್ಲೇ ಮಾಡ್ತಾವೆ. ಅದಕ್ಕೆ ಹಾಗೆ ಅಂಥ ಜನರು ಎಲ್ಲೆಲ್ಲ ತುಂಬಿರ್ತಾರೆ, ಭಾಳಷ್ಟು ಅದಾರ. ಮಠಗಳ ಬಗ್ಗೆ ಹೇಳುವಂಥ ಮತ್ತು ಆ ಕಡೆಗೆ ಅದು ಹೇಳ್ತಕ್ಕಂಥ ಇರ್ತಲ್ಲ ಇದ್ರೊಳಗೆ ಮಠದ ಮತ್ತು ಹೇಳಿದಾರೆ. ಅದಕ್ಕೆ ಮಠಗಳಿಗೆ ಮಾಡ್ತಕ್ಕಂಥದ್ದು ಇರ್ತಿರ್ತಾವೆ, ಅವರೆಲ್ಲ ಇರ್ತಾರೆ ಜಗತ್ತಿನಾಗ. ಎಲ್ಲಿ ಹೋಗಿದ್ರು ಅವ್ರಿಗೆ ಮತ್ತು ಇಂಥಲ್ಲೇ ಬರಬೇಕು. ಕಡೆಗೆ ಹೋದ್ರೆ ಒಮ್ಮೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಯಾರು ನೋಡಿ ಮತ್ತು ಬೆಳಿತಿರ್ತಾರೆ, ಇಲ್ಲೇನು ಮಾಡ್ತಾರೆ, ಯಾರು ನಂಗೆ ಬಂದ್ರಿ ಭಾಳ ಸಂತೋಷ, ಬರ್ರಿಪ್ಪ ಕೂಡ್ರಿ, ಹೊಡೆ ತುಂಬ್ರಿ, ಆನಂದವಾಗಿರ್ರಿ, ಗುರು ಧ್ಯಾನ ಮಾಡಿರಿ. ಹಾಗೆ ಇರಾಗ ನಿಮ್ಮ ಸೇವೆ ಮಾಡ್ತಾರೆ, ಮಾಡಿರಿ, ಒಳ್ಳೆಯವರಾಗಿರ್ತೀವಿ ಇಲ್ಲಿ ಹೇಳ್ತಕ್ಕಂಥದ್ದು. ಮತ್ತು ಅಂತಾರೆ ಮತ್ತು ತೇರು ಹೆಚ್ಚು ಮಾಡ್ತಾರೆ. ಮತ್ತು ಕೊನೆಗೆ ಮತ್ತು ಒಮ್ಮೆ ಹೋಗ್ಬೇಕಾಗಿರ್ತಾರೆ, ಅದಕ್ಕೆ ಒಮ್ಮೆ ಹೋಗ್ತಿರ್ತಾರೆ. ಯಾರು ಮಾಡೋದು ಇಲ್ಲ ಪೌರ್ವಳ್ಳಿ ಮಾಡಲಿ. ಆದಮೇಲೆ ಸದ್ಗುರು ದಿವ್ಯ ಕೃಪಾಶೀರ್ವಾದ ಎಲ್ಲರಿಗೂ ಇರಲಿ. ಸದ್ಗುರುವರ ಚರಿತ್ರೆ ನಾವು ನೀವೆಲ್ಲ ಇಲ್ಲಿ ಪರ್ಯಂತ ಶ್ರವಣ ಮಾಡ್ತಾ ಬಂದೀವಿ. ಗುರುಗಳ ಕೃಪಾಶೀರ್ವಾದ 2-3 ಲೀಲೆಗಳನ್ನು ಕೇಳಿದ್ವಿ, 2-3 ಲೀಲೆಗಳನ್ನು ಕೇಳಿದ್ರಿ. ಆನಂದವಾಗಲಿ. ಸದ್ಗುರುವರ ಚರಿತ್ರೆ ಹೆಸರೇನದ ರೀ? ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಭಾಗ 8ನೇ ಭಾಗ, ಅಧ್ಯಾಯ 30ನೇ ಅಧ್ಯಾಯ. ಎಷ್ಟು ಭಾಗದ ಸದ್ಗುರುವರ ಚರಿತ್ರೆ? 54 ಭಾಗಗಳಿಂದ ಕೊಡಲ್ಪಟ್ಟಂಥ ಚರಿತ್ರೆ. ಒಂದು ಭಾಗದಲ್ಲಿ 31 ಅಧ್ಯಾಯ ಇದ್ದಾವೆ. ಈ ಸಾಲ ಒಂದು 10-13 ಅಧ್ಯಾಯಗಳಷ್ಟು ಪ್ರಿಂಟ್ ಇರ್ತಕ್ಕಂಥ ಇದ್ದಾವೆ. ಈಗ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಇರ್ತಾರೆ, ಭಾಳಷ್ಟು ವಿಷಯಗಳಿರ್ತಾವೆ ಅಪೂರ್ವ ಚರಿತ್ರೆಯಲ್ಲಿ. ಯಾರು ಅನ್ಕೊಳ್ತಾರೋ ಅವ್ರು ಪಡೆದುಕೊಂಡು ಓದ್ಬೋದು. ಏಕೆಂದರೆ ಶ್ರಾವಣ ಮಾಸ ಕೇಳ್ತಾ ಇದ್ದೀರಿ, ಇನ್ನು ಮತ್ತು ಮುಂದಿನ 11 ತಿಂಗಳ ಆ ಗ್ರಂಥಗಳು ಓದ್ರಿ. ಅದ್ರಲ್ಲಿ ಭಾಳಷ್ಟು ವಿಷಯ ಬರ್ತದೆ, ಭಾಳಷ್ಟು ಉಪಯೋಗಕಾರಿ ಇರ್ತಕ್ಕಂಥ ವಿಷಯ ಇರ್ತಾವೆ. ತೆಗೆದುಕೊಳ್ರಿ, ಓದ್ರಿ. ಮತ್ತು ಅದರಂತೆ ಬರೀ ಓದಾಯಿತು ನಡೆದು ಕೂಡ ಅಷ್ಟೇ ಮುಖ್ಯ ಇರ್ತದೆ. ಭಕ್ತಿ ನಿಂತ್ಕೊಂಡು ಕೆಟ್ಟದ್ದನ್ನೆಲ್ಲ ಬಿಟ್ಟು ಒಳ್ಳೆಯ ದಾರಿ ನಡೆದು ಸದ್ಗುರು ಕೃಪಾಶ್ರೀ ಪಾತ್ರ ಎಲ್ಲರೂ ಧನ್ಯರಾಗಲಿ. ಅಂಥ ಸಾಮರ್ಥ್ಯ ಸದ್ಗುರು ಎಲ್ಲರಿಗೂ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸದ್ಗುರುವರ ಚರಿತ್ರೆಯ 8ನೇ ಭಾಗದ 30ನೇ ಅಧ್ಯಾಯದ ವಾಗ್ರೂಪ ಪುಸ್ತಕಗಳನ್ನು ಸದ್ಗುರುವರ ದಿವ್ಯ ಪಾದಕಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಾರವಿಂದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡದ ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ ಭಾದ್ರಪದ ಮಾಸದ ಈ ಶುಭ ಸಮಯದ ಒಂದು
ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त